ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ವಿಜಯ ಸೇವಾ ಟ್ರಸ್ಟ್ ಯಕ್ಷಶ್ರೀ ಸಾಗರ ಇದರ ಸಂಯೋಜನೆಯಲ್ಲಿ ಅನಿಲಾನಲ ಸಂಯೋಗ ಎಂಬ ಅಪರೂಪದ ಆಖ್ಯಾನವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಪ್ರದರ್ಶನಕ್ಕೆ ಬಂದಿರತಕ್ಕಂಥ ಎಲ್ಲ ಹಿಮ್ಮೇಳ ಮತ್ತು ಮುಮ್ಮೇಳದ ಕಲಾವಿದರಿಗೆ ನಮ್ಮ ಎರಡೂ ಸಂಘಟನೆಯ ಪರವಾಗಿ ಮೊದಲನೇದಾಗಿ ಸ್ವಾಗತ ಕೊಡ್ತೇನೆ. ಈಗ ನಾನು ಪ್ರಾಸ್ತಾವಿಕವಾಗಿ ನಮ್ಮ ಸಂಸ್ಥೆಯ ಬಗ್ಗೆ ಅಂದರೆ ವಿಜಯ ಸೇವಾ ಟ್ರಸ್ಟು ಬಗ್ಗೆ ಮತ್ತು ಯಕ್ಷಶ್ರೀ ಇವೆರಡರ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಇಚ್ಛಿಸ್ತೇನೆ. 1994ರಲ್ಲಿ ಆರಂಭವಾದ ನಮ್ಮ ವಿಜಯ ಸೇವಾ ಟ್ರಸ್ಟು ಆರಂಭದಲ್ಲಿ ನಾವು ವೈದ್ಯಕೀಯ ಮತ್ತು ಶೈಕ್ಷಣಿಕ ಅಥವಾ ಶಿಕ್ಷಣ ಇದರ ಅಂಗಗಳಲ್ಲಿ ಮಾತ್ರ ನಾವು ಕೆಲಸ ಮಾಡ್ತೇವೆ, ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಆರೋಗ್ಯ ಶಿಬಿರಗಳು, ಕಣ್ಣಿನ ತಪಾಸಣಾ ಶಿಬಿರಗಳು, ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಲವಾರು ಕಮ್ಮಟಗಳು, ಸಂವಾದಗಳು, ಈ ಥರದ ಕಾರ್ಯಕ್ರಮ ಸಾಮಾನ್ಯ ತುಂಬ ವರ್ಷಗಳಿಂದ 94ರಿಂದ ಮಾಡ್ತಾ ಇದ್ದೇವೆ. ಅವಿರತವಾಗಿ ಇನ್ನೂ ನಡೀತಾನೆ ಇದೆ. ಈಗ ನಾವು ಕೊನೆಗೆ ನಮ್ಮ ಸಾಂಸ್ಕೃತಿಕ ಅಂಗವಾಗಿ ಯಕ್ಷಶ್ರೀ ಎಂಬ ಅಂಗವನ್ನು ಸಂಘಟನೆಯನ್ನು ನಾವು ಇದರ ಜೊತೆಗೆ 2001ರಲ್ಲಿ ಆರಂಭಿಸಿದ್ವಿ. ಯಕ್ಷಶ್ರೀ ಅಂತ ನಾನು ಹೆಸರಿಡೋದು ಮುಖ್ಯ ಕಾರಣ, ನಮ್ಮ ಯಕ್ಷಗಾನದಲ್ಲಿ ಹೆಸರು ಮಾಡಿದ್ದು ಅತಿ ಉನ್ನತ, ಅತಿ ಕಡಿಮೆ ವಯಸ್ಸಿನಲ್ಲಿ ಹೆಸರು ಮಾಡಿದ ನಮ್ಮ ಕಾಳಿಂಗರಾವ್ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರ ನೆನಪಿಗೆ ಅವರು ಹೆಚ್ಚಿನ ಪ್ರಸಂಗಗಳನ್ನು ನಮಗೆಲ್ಲ ಗೊತ್ತಿದೆ, ನಾಗಶ್ರೀ, ವಿಜಯಶ್ರೀ, ರೂಪಶ್ರೀ ಹೀಗೆಲ್ಲ ತುಂಬ ಪ್ರಸಂಗಗಳನ್ನು ಬರೆದಿದ್ದಾರೆ ಅವರು. ಅದರ ಮುಂದುವರೆದ ಭಾಗವಾಗಿ ಅವಾಗ ಇರಲಿಲ್ಲ ಅವರು 2001ರಲ್ಲಿ. ಅವರ ನೆನಪಿಗಾಗಿ ಯಕ್ಷಶ್ರೀ ಮಾಡಿ. ಮತ್ತೊಂದು ಅಂಶವನ್ನು ನಾನು ಇಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಯಕ್ಷಗಾನದ ಸಂಘಟನೆಗೆ ಅಥವಾ ಯಕ್ಷಗಾನಕ್ಕೆ ನನಗೆ ಹೆಚ್ಚು ಪ್ರೇರೇಪಣೆ ನೀಡಿದರು ನನ್ನ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು DG ಹೆಗ್ಡೆ. ಅವರು ಇವತ್ತಿಲ್ಲ. ಅವರು ನಮ್ಮ ಯಕ್ಷಶ್ರೀಯನ್ನು ಅವತ್ತು ಬಚಗಾರಿನಲ್ಲಿ 2001ರಲ್ಲಿ ಉದ್ಘಾಟನೆ ಮಾಡಿದರು. ಆನಂತರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಯಕ್ಷಶ್ರೀಯಿಂದ ಹಮ್ಮಿಕೊಂಡಿದ್ದೇವೆ. ಹಿಮ್ಮೇಳದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಮುಮ್ಮೇಳದ ಕಾರ್ಯಕ್ರಮ ಅಂದರೆ ಈಗ ನಾವೇನು ತೋರಿಸ್ತಾ ಇದ್ದೇವೆ ಬಯಲಾಟ, ಇದನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದ್ದೇವೆ. ಹೆಚ್ಚಿನ ನನ್ನ ಪ್ರಯೋಗಗಳಿಗೆ ನಮ್ಮ ಆತ್ಮೀಯ ಮಿತ್ರರಾದ ಸುಬ್ರಹ್ಮಣ್ಯ ದಾರೇಶ್ವರ ಮೊದಲಿಂದಲೂ ಇದ್ದಾರೆ, ಈಗಲೂ ಇದ್ದಾರೆ. ಬಹುಶಃ ನನ್ನ ಅವರ ಸಖ್ಯ ಅಥವಾ ಸ್ನೇಹ ನಾವು ನೆನೆಯುವುದಾದರೆ 40 ವರ್ಷಗಳ ಹಿಂದಿನ ಇನ್ನೂ ನಡೀತಾನೆ ಇದೆ. ಈಗ ಇದು ಒಂದು ಅಪರೂಪದ ಕಥಾನಕ. ಇದೇ ರೀತಿಯದನ್ನು ನಾವು ಹಿಂದೆ ಒಮ್ಮೆ ರಾಮಾಯಣದ ಪ್ರಸಂಗವನ್ನು ಆರಿಸಿಕೊಂಡು ಮಾಡಿದ್ದೆವು. ವೈದೇಹಿ ಅನ್ನುವ ಒಂದು ಹೊಸ ಕಥಾನಕವನ್ನು ಹುಟ್ಟುಹಾಕಿದ್ವಿ. ಆಗ ನಾನು ದಾರೇಶ್ವರ ಭಾಗವತರು ಮತ್ತು ನೀನಾ ಮಧ್ಯಸ್ಥಿ ಅವರು ನಮಗೆ ಪ್ರಸಂಗ ರಚನೆ ಮಾಡಿ ಪದ್ಯ ಬರ್ಕೊಟ್ರು. ಉಳಿದ ಯಕ್ಷಗಾನೀಯ ಶೈಲಿ ಅಥವಾ ಯಕ್ಷಗಾನೀಯಕ್ಕೆ ಅದನ್ನು ತರುವುದು ಅದನ್ನೆಲ್ಲ ನಮ್ಮ ದಾರೇಶ್ವರ ಭಾಗವತರು ಮಾಡಿದರು. ಅದರ ಮೂಲ ಕಲ್ಪನೆ ನನ್ನದಾಗಿತ್ತು. ನಮ್ಮ ಯಕ್ಷಶ್ರೀಯ ಮುಖ್ಯ ಧ್ಯೇಯ ಅಥವಾ ಧ್ಯೇಯ ವಾಕ್ಯ ಅಂತ ಹೇಳ್ಬೋದು, ಹಳೆಯದರಲ್ಲಿ ಹೊಸತನ್ನು ಹುಡುಕುವುದು. ಇದು ನಮ್ಮ ಯಕ್ಷಶ್ರೀಯ ಧ್ಯೇಯ. ಹಾಗಾಗಿ ನಾವು ಹಳೆಯ ಪೌರಾಣಿಕ ಕಥಾನಕಗಳನ್ನು ಬಿಟ್ಟು ಬೇರೆ ಯಾವುದನ್ನೂ ಇದುವರೆಗೆ ಮಾಡಿದ ಉದಾಹರಣೆಗಳೇ. ಈಗ ನಾನು ಮತ್ತೊಂದು ಈಗಿನ ವಿಚಾರಕ್ಕೆ ಬರ್ತಾ ಇದ್ದೀನಿ. ಈಗೆಲ್ಲ ನಾವು ಕೊರೋನಾ ಅಥವಾ ಕೋವಿಡ್ನ ಒಂದು ಬಿಗಿ ಮುಷ್ಟಿಯಲ್ಲಿ ಇದ್ದೇವೆ. ಈ ಸಂದರ್ಭದಲ್ಲಿ ಕಲಾವಿದರಿಗೆ ಅವರ ಒಂದು ಕಲೆಯನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳಿಂದ. ತಮಗೆಲ್ಲ ಗೊತ್ತಿದೆ, ಜಗತ್ತಿನ ಹಲವು ವಿಧದ ಉದ್ಯೋಗಸ್ಥರಿಗೆ ಇದು ತುಂಬ ತೊಂದರೆ ಕೊಟ್ಟಿದೆ. ಅದರಲ್ಲಿ ನಮ್ಮ ಯಕ್ಷಗಾನ ಕಲಾವಿದರು ಆ ಥರ ತೊಂದರೆ ಕೊಟ್ಟಿದೆ. ಹಾಗಾಗಿ ಈಗ ನಾವೆಲ್ಲ ಮಾಡ್ತಾ ಇರೋದು ಏನೀಗ ನಿಮಗೆ ತೋರಿಸ್ತಾ ಇದ್ದೇವೆ, ಆನ್ಲೈನ್ ಅಥವಾ ನಮ್ಮ ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ನಲ್ಲಿ ನಾವು ಏನು ತೋರಿಸ್ಬೋದು ಆ ಥರದ ಒಂದು ವ್ಯವಸ್ಥೆಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಹಾಗೆ ನಮ್ಮ ಕೊರೋನಾ ಆರಂಭ ಆದಮೇಲೆ ಬಹುಶಃ ನಮ್ಮದು ಇದು 5ನೇ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮವನ್ನು ಡಿಸೆಂಬರ್ 2020ರಲ್ಲಿ ನಮ್ಮ ದಾರೇಶ್ವರ ಭಾಗವತರ ನೇತೃತ್ವದಲ್ಲಿ ಕಾರ್ತಿವೀರ್ಯಾರ್ಜುನ ಇದು ಉಡುಪಿಯಲ್ಲಿ ಅವರು ವಿಡಿಯೋ ರೆಕಾರ್ಡ್ ಮಾಡಿ, ಆಮೇಲೆ ನಾವು ನಮ್ಮ ಇದರಲ್ಲಿ ಫೇಸ್ಬುಕ್ ನಾದಾಂಜಲಿ ಫೇಸ್ಬುಕ್ ಪೇಜ್ನಲ್ಲಿ
ಅದನ್ನು ನಾವು ಬಿತ್ತರ ಮಾಡಿದೆವು. ಇದು 2020 ಡಿಸೆಂಬರ್. ಆನಂತರ ಫೆಬ್ರವರಿಯಲ್ಲಿ ಇಲ್ಲೇ ನಾವು ಶಿರ್ಸಿಯಲ್ಲಿ ರೆಕಾರ್ಡ್ ಮಾಡಿದ ಚಿಂತನಾ ಹೆಗಡೆ ಮತ್ತು ಶ್ರೀರಕ್ಷ ಹೆಗಡೆ, ಈ ಎರಡು ಮಹಿಳಾ ಭಾಗವತ, ಬಡಗುತಿಟ್ಟಿನಲ್ಲಿ ಮಹಿಳಾ ಭಾಗವತರ ಕೊರತೆ ತುಂಬ ಇದೆ. ಉದಯೋನ್ಮುಖ ಭಾಗವತರ ವಿರುದ್ಧಗಳು ಇವರ ಕಾರ್ಯಕ್ರಮವನ್ನು ಸುಮಾರು 2.5 ತಾಸು ಅದನ್ನು ಬಿತ್ತರ ಮಾಡಿದ್ದೆವು. ಅದು ತುಂಬ ಜನಪ್ರಿಯ ಆಯಿತು. ಒಂದು ಅಂಶ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಫೇಸ್ಬುಕ್ ಪೇಜಲ್ಲಿ ಅದು ಸಾಮಾನ್ಯ ಈಗ 1.25 ಲಕ್ಷ ಅಷ್ಟು ವ್ಯೂಸ್ ಆಗಿದೆ ಈ ಕಾರ್ಯಕ್ರಮ. ನಂತರ ಮೇ ತಿಂಗಳಿನಲ್ಲಿ ನಾವು ಮತ್ತೊಬ್ಬ ಮಹಿಳಾ ಭಾಗವತ, ಸ್ವಲ್ಪ ತೆಂಕಿನವರು, ಅಮೃತ ಅಡಿಗಾರವರು, ಇವರು ಸ್ವಲ್ಪ ಈ ರಂಗದಲ್ಲಿ ಕೆಲವು ವರ್ಷಗಳು ತೊಡ್ಕೊಂಡಿದ್ದಾರೆ. ಅವರು, ಅವರ ಮನೆಯವರು, ಅವರ ತಂದೆ, ಅವರ ಇಡೀ ಕುಟುಂಬ ಸೇರಿ ನಮಗೆ ಒಂದು ರೆಕಾರ್ಡ್ ಮಾಡಿಕೊಟ್ರು. ಅವರ ಮನೆಯಲ್ಲೇ ಪುತ್ತೂರಿನ ಹತ್ತಿರ ಅವ್ರ ಮನೆ, ಅಲ್ಲೇ ರೆಕಾರ್ಡ್ ಮಾಡಿಕೊಟ್ರು. ಅದನ್ನು ನಾವು ಬಿತ್ತರ ಮಾಡಿದೆವು. ಅದು ಜನಪ್ರಿಯ ಆಗಿದೆ. ಸಾಂಪ್ರದಾಯಿಕ ತೆಂಕಿನ ಪದ್ಯಗಳನ್ನು ಉಪಯೋಗಿಸಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದರ ನಂತರ ಈ ಜೂನ್ ತಿಂಗಳಲ್ಲಿ ಶಿರ್ಸಿಯಲ್ಲೇ ಇನ್ನೊಂದು ನಾವು ರೆಕಾರ್ಡ್ ಮಾಡಿದ್ವಿ. ನಮ್ಮ ಪ್ರಸನ್ನ ಅವರ ಇದ್ದರು, ನೀಲಕೋಟಿ ಶಂಕರ ಹೆಗಡೆಯವರು, ತೋಟಿ ಗಣಪತಿ ಹೆಗಡೆಯವರು, ಇವರು ಎಲ್ಲರೂ ಇದ್ದರು. ಗಣೇಶ್ ಕೋಲೆ ಕಾಡಿ ಅವರು ಬರೆದ ಸಮರ ಸೌಗಂಧಿಕ, ಇದು ಒಂದು ಅಪರೂಪದ ಆಖ್ಯಾನ. ಇದು ಬಡಗುತಿಟ್ಟಿನಲ್ಲಿ ಹೆಚ್ಚು ಯಾರು ಆಡಿದ ಇದಿಲ್ಲ, ಉದಾಹರಣೆಗಳು ಕಡಿಮೆ. ಅದನ್ನು ನಾವು ಬಿತ್ತರ ಮಾಡಿದ್ವಿ. ಅದು ತುಂಬ ಜನಪ್ರಿಯ. ಈಗ ನಾವು ಬರ್ತಾ ಇದ್ದೇವೆ ಈ ಕಥಾನಕಕ್ಕೆ, ಅನಿಲ ನಲ ಸಂಯೋಗ. ಇದು ಹೇಗೆ ಶುರುವಾಯಿತು ಅಂದರೆ, ಸಮರ ಸೌಗಂಧಿಕ ಬಗ್ಗೆ ನಮ್ಮ ದಾರೇಶ್ವರ ಭಾಗವತರು ಅದನ್ನು ನೋಡಿ ತುಂಬ ಚೆನ್ನಾಗಿದೆ. ಆಗ ನಾವಿಬ್ಬರು ಮಾತಾಡುವಾಗ ಈ ಭೀಮ ದ್ರೌಪದಿ ಒಂದು ಕಥಾನಕಕ್ಕೆ 2 ಪಾತ್ರಗಳನ್ನು ಇಟ್ಟುಕೊಂಡು ನಾವೊಂದು ಕಥಾನಕ ಹೆಣಿಯಬಾರದು ಯಾಕೆ ಅಂತ ನಮ್ಮ ತಲೆಯಲ್ಲಿ ಬಂತು. ಅದು ಮುಂದುವರೆದು ಅದಕ್ಕೆ ತುಂಬ ಸಂಶೋಧನೆ ಮಾಡಿ ಹೊಸದಾಗಿ ಸ್ಕ್ರಿಪ್ಟ್ ಬರೋದು, ತುಂಬ ವಿದ್ವಾಂಸಗಳನ್ನು ಕೇಳಿ ಅವರು ತಯಾರು ಮಾಡಿದ್ದಾರೆ. ಅದ್ರ ಬಗ್ಗೆ ಅವರು ನಂತರ ಮಾತಾಡ್ತಾರೆ. ಈಗ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸಿ ನಾನು ದಾರೇಶ್ವರ ಭಾಗವತರಿಗೆ ಅನುವು ಮಾಡಿಬಿಡ್ತೇನೆ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಎಚ್.ಎಸ್. ಮೋಹನ್ ಅವರ ಸ್ಥಾಪನೆಯ ವಿಜಯ್ ಸೇವಾ ಟ್ರಸ್ಟ್ ಉಪಸಂಸ್ಥೆ ಯಕ್ಷಶ್ರೀ, ಈ 2 ಸಂಸ್ಥೆಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲೂ ಹೆಚ್ಚಿನದಾಗಿ ನಾನಿದ್ದೇನೆ. ಇವತ್ತು ನಿಮ್ಮೆದುರು ಪ್ರಸ್ತುತಿಗೊಳ್ಳುವಂಥ ಈ ಭೀಮಾ ದ್ರೌಪದಿ, ಇದಕ್ಕೊಂದು ಹೆಸರು ಅನಿಲಾನಲ ಸಂಯೋಗ. ಈ ಹೆಸರು ನನಗೆ ಹೇಗೆ ನೆನಪಾಯಿತು ಕೇಳಿದರೆ, ಸಾಧಾರಣ 35 ವರ್ಷಗಳ ಹಿಂದೆ ವಾಸುದೇವ ಸಾಮುಗ್ರ ಒಂದು ಆಡಿಯೋ ಕ್ಯಾಸೆಟ್ಟಿಗೆ ಇದೇ ಈ ಪ್ರಥಮ ಭಾಗವನ್ನು ಮಾತ್ರ ತಗೊಂಡಿದ್ದು. ಅದಕ್ಕೆ ಒಂದು ಹೊಸ ಹೆಸರು ಕೊಡಬೇಕಲ್ಲ ಸಾಮುಗ್ರೆ ಅಂತ ಕೇಳಿದಾಗ ಅನಿಲಾನಲ ಸಂಯೋಗ ಅನ್ನೋದನ್ನು ಅವರು ಸೂಚಿಸಿದರು. ಅದೇ ಹೆಸರನ್ನು ಇದಕ್ಕೆ ಇಟ್ಟು ನಾವೆಲ್ಲ ಕಲಾವಿದರು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಿರಿಯ ಯಕ್ಷಗಾನದ ಅರ್ಥಧಾರಿಗಳು, ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ಅಶೋಕ್ ಭಟ್ ಉಜಿರೆ ಅವರು, ಹಾಗೆ ಸೂಕ್ತ ಸಲಹೆಯನ್ನು ಕೊಟ್ಟವರು ಉಮಾಕಾಂತ ಭಟ್ ಕೇರೆಕೈ. ಈ ಹಳೆಯ ಕಥೆ ಹೊಸ ಸಂಯೋಜನೆ. ಇದರಲ್ಲಿ ಭೀಮ ಮತ್ತು ದ್ರೌಪದಿ, ಇಡೀ ಮಹಾಭಾರತದ ಒಟ್ಟಂದದಲ್ಲಿ ನಾವು ಆಯ್ದುಕೊಂಡ 2 ಪಾತ್ರ. ಆ 2 ಪಾತ್ರಕ್ಕೆ ಸುತ್ತಿನಲ್ಲಿ ಬರುವಂಥ ಕೌರವ, ಕರ್ಣ, ದುಶ್ಯಾಸನ, ಜೊತೆಗೆ ದ್ರುಪದ, ಪಾಂಡುಚಕ್ರವರ್ತಿ. ಇಲ್ಲಿ ನಾವು ದೃಶ್ಯದಿಂದ ದೃಶ್ಯಕ್ಕೆ ಹೋಗ್ತಾ ಇರ್ತೇವೆ. ಹೋಗ್ತಾ ಇರುವ ಮೂಲ ನಮ್ಮ ತಂತು ಭೀಮ ದ್ರೌಪದಿ ಮಾತ್ರ. ಉದಾಹರಣೆಗೆ ಹೇಳುವುದಾದರೆ, ಒಂದು ವಿಭಾಗದ ನಂತರ ಸಂಧಾನ ಮುಗಿಸಿ ಸಂಧಾನದಿಂದ ನಾವು ನೇರ ದುಶ್ಯಾಸನ ವಧೆಗೆ ಹೋಗ್ತೇವೆ. ಯಾಕೆಂದರೆ ಇಲ್ಲಿ ನಮಗೆ ದುಶ್ಯಾಸನ ಮತ್ತು ಭೀಮ, ದ್ರೌಪದಿ ಇದಿಷ್ಟೇ ನಮ್ಮ ಕೇಂದ್ರ ಬಿಂದುವಾದ ಪಾತ್ರಗಳಾದ್ದರಿಂದ ನಾವು ಹೀಗೆ ಎಲ್ಲ ದೃಶ್ಯಗಳನ್ನು, ಎಲ್ಲ ಕಥೆಯ ಒಟ್ಟಂದದಲ್ಲಿ ಬರುವ ಅಗತ್ಯದ ಪಾತ್ರಗಳನ್ನು ಮಾತ್ರ ಬಳಸ್ಕೊಳ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದಕ್ಕೆ ಎಷ್ಟೋ ಹಳೆಯ ಕವಿಗಳ, ಕುಮಾರವ್ಯಾಸ, ತಿಮ್ಮಣ್ಣ ಕವಿ, ಜೊತೆಯಲ್ಲಿ ನಾರಾಯಣಾಚಾರ್ಯರ ಕೆಲವು ಪುಸ್ತಕಗಳ ಆಧಾರ, ಅದರಂತೆ ಇನ್ನು ಕೆಲವು ಹಿರಿಯ ಮುತ್ಸದ್ದಿಗಳ, ಅನುಭವಿಗಳ ಸಲಹೆ,
ಇದೆಲ್ಲವನ್ನು ಶೇಖರಿಸಿ ನಾನು ಮಾಡಿದಂಥ ಇದೊಂದು ಕಥಾವಸ್ತು ಅನಿಲಾನಲ ಸಂಯೋಗ. ಇದಕ್ಕೆ ಕಲಾವಿದರ ಆಯ್ಕೆ ಮಾಡುವಾಗ ಸಾಧಾರಣ ನನ್ನ ಯಕ್ಷಗಾನದ ಪಯಣದಲ್ಲಿ ನನ್ನ ಒಂದು ವ್ಯವಸ್ಥೆಗೆ, ಅಂದರೆ ಬೇರೆ ವ್ಯವಸ್ಥೆ ಅಲ್ಲ, ಯಕ್ಷಗಾನದ ಒಂದು ಪಾತ್ರಗಳ ವ್ಯವಸ್ಥೆಗೆ ಒಬ್ಬರಿಗೆ ಒಂದು ಪಾತ್ರ ಕೊಡುವಾಗ ಆ ಪಾತ್ರಗಳ ಹಿಂದೆ, ಅಂದರೆ ನನ್ನ ಮೇಳದ ತಿರುಗಾಟದಲ್ಲಿ ಅಥವಾ ಇನ್ನುಳಿದ ತಿರುಗಾಟದಲ್ಲಿ ಆ ಪಾತ್ರದ ಹಿಂದೆ ಆ ಕಲಾವಿದ ಎಷ್ಟು ಚಿಂತನೆ ಮಾಡಬಲ್ಲ ಅನ್ನುವ ನೋಟವನ್ನಿಟ್ಟು ಈ ಅನಿಲಾನಲ ಸಂಯೋಗ ಅನ್ನುವ ಕಥೆಗೆ ನಮ್ಮ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂತೆಯೇ ಕಲಾವಿದರು ಎಲ್ಲರೂ ಇದಕ್ಕೆ ಟ್ರಯಲಿಗೆ ಬರುವುದು, ನಂತರ ಅದರ ಬಗ್ಗೆ ಮಾತುಕತೆ, ಪ್ರಶ್ನೋತ್ತರ, ನಮ್ಮಲ್ಲಿಯ ಕೆಲವು ಸಮಸ್ಯೆಗಳನ್ನು ಹೇಳಿಕೊಳ್ಳುವುದು, ಇದೆಲ್ಲವನ್ನು ಬಗೆಹರಿಸಿ ನಾವಿವತ್ತು ನಿಮ್ಮೆದುರು ಅನಿಲಾನಲ ಸಂಯೋಗಕ್ಕೆ ತಯಾರಾಗಿ ನಿಂತಿದ್ದೇವೆ. ಇದರಲ್ಲಿ ಏನಾದರೂ ಸುಧಾರಣೆಗಳಾಗಬೇಕಾಗಿದ್ದಲ್ಲಿ ದಯವಿಟ್ಟು ನಮಗೆ ತಿಳಿಸಿ, ನಮ್ಮ ಮುಂದಿನ ಪ್ರಯೋಗಕ್ಕೆ ನಾವು ಅದನ್ನು ಬಳಸ್ಕೊಳ್ತೇವೆ. ನಮ್ಮನ್ನು ಹರಸಿ ಅನುಗ್ರಹಿಸಿ. ಎಲ್ಲ ಕಲಾವಿದರ ಪರವಾಗೂ, ಡಾಕ್ಟರ್ ಎಚ್.ಎಸ್. ಮೋಹನ್ ಅವರ ಪರವಾಗೂ, ಅಭಿಮಾನಿಗಳ ಪರವಾಗೂ ನಿಮಗೆಲ್ಲರಿಗೂ ನಮಸ್ಕಾರ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಬರದಿಂದ ರಕ್ಕಸರ ದೈತ ಕಿಟದೆ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸೆ. ಹರವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ಹರವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ. ತರಣಿಯನು ಪೊತ್ತೀರ್ಧ ಮಹಾಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದುದಿಂದ ನಿನ್ನ
ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ನಿರ್ಮಲೀನವಾಯ್ತಖಿಲ ದೇಶೆ ನಿರ್ಮಲೀನವಾಯ್ತಖಿಲ ದೇಶೆ ದುಷ್ಕರ್ಮ ತತಿ ಬೆಚ್ಚಿದುದು ದುಷ್ಕರ್ಮ ತತಿ ಬೆಚ್ಚಿದುದು ಸಾಕ್ಷಾತ್ ಧರ್ಮವೇ ಧರಣಿಯಲಿ ನೃಪರೂಪಾಗಿ ಜನಿಸಿತಲಾಗ ಸಾಕ್ಷಾತ್ ಧರ್ಮವೇ ಧರಣಿಯಲಿ ನೃಪರೂಪಾಗಿ ಜನಿಸಿತಲಾ ಸಾಕ್ಷಾತ್ ಧರ್ಮವೇ ಧರಣಿಯಲಿ ನೃಪರೂಪಾಗಿ ಜನಿಸಿತಲಾ ಕುಂತಿ ಪ್ರಭು, ಕಾಲ ಗರ್ಭದ ಒಳಗೆ ಏನೆಲ್ಲ ಇದೆ ಎನ್ನುವುದನ್ನ ಒಬ್ಬ ವ್ಯಕ್ತಿ ತಿಳಿತಾ ಇದ್ರೆ ಆತ ಎಷ್ಟೂ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು ಸ್ವಾಮಿ. ಅದನ್ನ ತಿಳಿಯುವುದಕ್ಕೆ ಅಸಾಧ್ಯನಾಗಿ ತನ್ನ ಬದುಕಿನಲ್ಲಿ ಏರು ಇಳಿತ ಎರಡನ್ನೂ ಅನುಭವಿಸುತ್ತಾನೆ. ಸರಿ. ಇದಕ್ಕೆ ಸಾಕ್ಷಿಯು ಎನ್ನುವ ಹಾಗೆ ಈ ಪಾಂಡುವಿನ ಬದುಕನ್ನೇ ಕೊಡಬಹುದಲ್ವೇನೆ. ಸತ್ಯ. ಕೆಲ ಕಾಲ ವಿಶಾಲವಾಗಿ ವಿಸ್ತರಿಸಲ್ಪಟ್ಟಂತಹ ಹಸ್ತಿನಾವತಿಯ ಚಕ್ರವರ್ತಿಯಾಗಿ ವಿಜೃಂಭಿಸಿದವನು ನಾನು. ಸಮೃದ್ಧವಾದಂತಹ ಆಡಳಿತವನ್ನು ನಡೆಸಿದವನು. ಆದರೆ ವಿಪರ್ಯಾಸ ನೋಡಿದೆಯೇನೆ. ಘೋರ ದುರಂತವೊಂದು ನನ್ನ ಬದುಕಿನಲ್ಲಿ ಘಟಿಸಿದಲ್ಲ. ಕಿಂದಮ ಮಹರ್ಷಿಗಳಿಂದ ಒದಗಿ ಬಂದಂತಹ ಶಾಪ ನನ್ನ ಪಾಲಿಗೆ. ಮೃಗಬೇಟೆಗೆ ಹೋದಂತಹ ನಾನು ಹರಿಣ ರೂಪದಿಂದ ಮಿಥುನ ಕ್ರೀಡೆಯಲ್ಲಿ ತೊಡಗಿದವರು ಕಿಂದಮ ದಂಪತಿಗಳೆನ್ನುವಂತಹ ಸತ್ಯ ತಿಳಿಯದೆ ಹೋದರೂ ಕೂಡ ಮುಗ್ಧ ಪ್ರಾಣಿಗಳನ್ನ ಕೊಲ್ಲಬಾರದಿರುವಂತಹ ತಿಳುವಳಿಕೆಯಾದರೂ ನನ್ನ ಪಾಲಿಗಿರಬೇಕಾಗಿತ್ತು. ಹೌದಷ್ಟೇ. ಏನು ಮಾಡೋಣ ಹೇಳು. ನನ್ನ ಬುದ್ಧಿಯ ಭ್ರಮಣೆಯೋ ಕಾಲದ ವಿಪರ್ಯಾಸವೋ ಅಲ್ಲ, ಪ್ರಕೃತಿಯ ಪ್ರಚೋದನೆಯೋ ನನಗಂತೂ ತಿಳಿಯದು. ಉತ್ಸುಕರಾದಂತಹ ನಾನು ಬಾಣವನ್ನು ಪ್ರಯೋಗಿಸಿದೆ. ಆಮೇಲೆ ತಿಳಿಯಿತು, ಕೇವಲ ಹರಿಣವಲ್ಲ, ಅದು ಕಿಂದಮ ಋಷಿ ದಂಪತಿಗಳು ಎನ್ನುವ ಹಾಗೆ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಂತಹ ಅವರು ನಿಜ ರೂಪವನ್ನ ತಾಳಿ ಕುಪಿತರಾಗಿ ನನ್ನನ್ನು ಶಪಿಸಿಯೇ ಬಿಟ್ಟರಲ್ಲ. ಹೌದಲ್ವೇ? ಯಾವಾಗ ನೀನು ಹೆಂಡತಿಯನ್ನ ಕುಡುತ್ತೀಯೋ ಆವಾಗಲೇ ನಿನ್ನ ಪಾಲಿಗೆ ಸಾವು ಸಂಭವಿಸಲಿ ಎನ್ನುವ ಹಾಗೆ ಖಿನ್ನನಾದೆ, ದುಃಖಿಸಿದೆ. ಅಯ್ಯೋ, ನನ್ನಿಂದ ಇಂಥದ್ದೊಂದು ಅನಾಹುತ ನಡೆಯುತ್ತಲ್ಲ ಎನ್ನುವ ಹಾಗೆ. ಕೆಲವರು ಹೇಳಿದರು, ಶಾಪವಾದರೂ ವರವನ್ನಾಗಿಸಿಕೊಳ್ಳುವ ಸಾಮರ್ಥ್ಯ ನಿನ್ನ ಕೈಯಲ್ಲಿಯೇ ಉಂಟು, ಆದರೆ ನಿನ್ನ ಮನಸ್ಸು ಮಾತ್ರ ನಿನ್ನ ಹಿಡಿತದಲ್ಲೇ ಇರಬೇಕು ಎನ್ನುವ ಹಾಗೆ. ಅಮರತ್ವವನ್ನು ಸಾಧಿಸಬಹುದು ಎನ್ನುವ ಹಾಗೆ. ಅದೆಲ್ಲವುದು ಕಾಲಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಕೆಲವರ ಬದುಕಿನಲ್ಲಿ ಸುಖವೇ ಸಂತೋಷವಾಗಿ ಹೋದರೆ ನನ್ನ ಬದುಕಿನಲ್ಲಿ ಹಾಗಾಗಲಿಲ್ಲಲ್ಲ. ನಾನು ಅನುಭವಿಸುವಂತಹ ಸುಖವೇ ನನ್ನ ಪಾಲಿಗೆ ಸಾವಾಗಿ ಹೋಗುವಂತಹ ಸ್ಥಿತಿ ಬಂತಲ್ಲ. ಆ ಕುರಿತಾಗಿ ನನಗೆ ಯೋಚನೆ ಅಲ್ಲ. ಇಂದಲ್ಲ ನಾಳೆಯಾದರೂ ಹುಟ್ಟಿದವ ಸಾಯಲೇಬೇಕು. ಸರಿ. ಆದ್ರೆ ಒಂದು ಮಾತುಂಟಲ್ಲ ಪ್ರಿಯ, ಏನು? ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವ ಹಾಗೆ. ಹೌದು. ಯಾರಿಗೆ ಪುತ್ರ ಸಂತಾನ ಇಲ್ಲವೋ ಅವರಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ ಎನ್ನುವ ಹಾಗೆ. ಆ ಒಂದು ಕೊರಗು ನನ್ನನ್ನು ಕಾಡುತ್ತಾ ಇತ್ತು.
ಖಿನ್ನನಾದಂತಹ ನನಗೆ ನೀನೇ ಸಮಾಧಾನ ಪಡಿಸಿದೆಯಲ್ಲ. ಸತ್ಯ ಸ್ವಾಮಿ, ಹಾ. ಆ ಒಂದು ವಿಷಯದಲ್ಲಿ ನನಗೆ ಧನ್ಯತೆ ಎನ್ನುವುದು ಉಂಟು. ಯಾವ ಶಾಪಮುಖೇನವಾಗಿ ನಿಮಗೆ ಸಂತಾನವನ್ನು ಪಡೆಯುವ ವಿಷಯದಲ್ಲಿ ವಿಫಲರೋ, ಹಾ. ಯಾವ ವರ ಆ ಸಂತಾನವನ್ನು ಪಡೆಯುವ ವಿಷಯದಲ್ಲಿ ನನಗೆ ಅನುಕೂಲವಾಗಿದೆ ಎನ್ನುವ ವಿಷಯವನ್ನು ನಾನು ನಿಮ್ಮಲ್ಲಿ ಪ್ರಸ್ತಾಪಿಸುವಂತಹ ಸಂದರ್ಭದಲ್ಲಿ ಹಾ. ಮಗುವಿಗೆ ತಾಯಿಯಾಗುವ ಹಾಗೆ ನನ್ನನ್ನು ಆಶೀರ್ವದಿಸಿದವರು ನೀವು. ನಿಮ್ಮಿಂದಲಾಗಿ ಅಲ್ವೇ ನಿಂತು ಹೋಗುತ್ತಿರುವಂತಹ ನಮ್ಮ ವಂಶ ವಲ್ಲರಿಯನ್ನು ಪಲ್ಲವಿಸುವುದಕ್ಕೆ ಕಾರಣೀಕರ್ತಳಾದವಳು. ಈಗಾಗಲೇ ಒಂದು ಮಗುವಿಗೆ ತಾಯಿಯಾಗುವುದರ ಮೂಲಕವಾಗಿ ಆ ಮಗುವಿಗೆ ನಾಮಕರಣವನ್ನ ಮಾಡಿ ಧರ್ಮರಾಯನೆನ್ನುವಂತಹ ಹೆಸರನ್ನು ಇಟ್ಟವರು ನಾವಾಗಿದ್ದೇವೆ. ಇದಕ್ಕೆ ಮೂಲ ಕಾರಣ ಯಾರು ಹೇಳು? ಯಾರು? ದೂರ್ವಾಸ ಮಹರ್ಷಿಗಳು. ಹೌದು ಸ್ವಾಮಿ. ಅವರು ಅನುಗ್ರಹಿಸಲ್ಪಟ್ಟಂತಹ ಮಂತ್ರ ಉಪದೇಶ, ಆ ಉಪದೇಶದಿಂದಲಾಗಿ ಸಾಕ್ಷಾತ್ ಯಮಧರ್ಮರಾಯನೇ ನಿನ್ನನ್ನು ಅನುಗ್ರಹಿಸಿದ. ಹರಿ. ಅದರ ಪರಿಣಾಮದಿಂದಲೇ ಅಲ್ವಿ ಹಾ. ಈ ಲೋಕಕ್ಕೊಂದು ಧರ್ಮ ಬೇಕು. ಹೌದು. ಆಡುವುದು ಸತ್ಯ, ಆಚರಿಸುವುದು ಧರ್ಮ, ಆರಾಧಿಸುವುದು ಭಗವಂತನನ್ನು. ಹೀಗಿದ್ರೆ ಮಾತ್ರ ಲೋಕದಲ್ಲಿ ಧರ್ಮ ಎನ್ನುವುದು ಸುಭಿಕ್ಷೆಯಿಂದಲೇ ತುಂಬಿ ತುಳುಕಾಡುತ್ತಾ ಇರುತ್ತದೆ. ಧರ್ಮವಂತ ಮಗನನ್ನ ಪಡೆಯಬೇಕು ಎನ್ನುವ ಕಾರಣದಿಂದಲಾಗಿ ಯಮಧರ್ಮನ ಅನುಗ್ರಹದಿಂದ ಈ ಹೊತ್ತಿನಲ್ಲಿ ನಾವು ಪುತ್ರ ಸಂತಾನವನ್ನ ಪಡೆದಿದ್ದೇವೆ. ಸತ್ಯ ಸ್ವಾಮಿ. ಹುಟ್ಟಿದ ಮಗನಿಗೆ ಧರ್ಮರಾಜ ಎನ್ನುವ ಹಾಗೆ ಶುಭ ನಾಮಕರಣವನ್ನು ಕೂಡ ಮಾಡಿದ ಹಾಗಾಯಿತು. ಹೌದಷ್ಟೇ. ಅಷ್ಟಕ್ಕೆ ಕೊನೆಯಾಗುತ್ತದೆ ಹೇಳು. ಮತ್ತೆ ಧರ್ಮ ಎನ್ನುವುದು ಈ ಲೋಕದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಧರ್ಮ ನಿಲ್ಲಬೇಕು ಅಂತಾದ್ರೆ ಧರ್ಮಕ್ಕೊಂದು ಬಲ ಬೇಕಾ ಬೇಡವಾ ಹೇಳಿ? ಬೇಕೇ ಬೇಕು. ಹಾಗಾಗಿ ಯೋಚಿಸ್ತಾ ಇದ್ದೇನೆ. ಕೇವಲ ಧರ್ಮವಂತ ಮಗ ಹುಟ್ಟಿದ್ರೆ ಸಾಕಾಗ್ಲಿಕ್ಕಿಲ್ಲ, ಧರ್ಮವನ್ನ ಉಳಿಸುವ ಬಲವಂತ ಮಗನನ್ನು ನಾವು ಪಡೆಯಬೇಕು ಎನ್ನುವ ಹಾಗೆ. ಏನಿದರ ಅರ್ಥ? ಕುಂತಿ, ಒಂದು ಕೆಲಸ ಮಾಡು. ಏನು ಸ್ವಾಮಿ? ಯಮಧರ್ಮರಾಯನ ಅನುಗ್ರಹದಿಂದ ನಾವು ಧರ್ಮವಂತ ಮಗನನ್ನ ಪಡೆದ ಹಾಗೆ ಒಬ್ಬ ಬಲವಂತ ಮಗನನ್ನ ಪಡೆದು ನಮ್ಮ ಕುಲ ಉದ್ಧಾರ ಆಗುವ ಹಾಗೆ ಮಾಡ್ತೀಯೇನೆ ಅರಸಿ. ಈ ಕುಲವನ್ನ ಉದ್ಧರಿಸುವುದಕ್ಕಾಗಿ ನಿಮ್ಮನ್ನು ಕೈ ಹಿಡಿದು ಮನೆಯಲ್ಲಿ ಬೆಳಗಿದವಳು ಸ್ವಾಮಿ ನಾನು. ನೀವೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತೀರಿ ಅಂತಾದ್ರೆ ನಿಮ್ಮ ಇಷ್ಟೆಯನ್ನು ಈಡೇರಿಸುವ ವಿಷಯದಲ್ಲಿ ಸದಾ ನಾನು ದುಡಿಯುತ್ತಿರುತ್ತೇನೆ. ಸಂತೋಷವಾಯಿತು. ಒಳಿತಾಗಿ. ನಿಯಮದಲ್ಲಿ ಕಾಮಿನಿ ಸರೋವಾರಿಯಲಿ ಮಿಂದಳು ಬೀಜ ಮಂತ್ರ ವ್ಯಯವ ಮಾಡಿದಳು ಅಮರನಿಕರವ ನೋಡಿ ಕೈ ಮುಗಿದು ಅನಿತರುಳು ವಾಯು ಬಂದು ಕುಂತಿಯನು ನುಡಿಸಿದನು. ಕುಂತಿ, ಸ್ವಾಮಿ ನಮೋ ನಮಃ. ಏಕಾಗ್ರ ಚಿತ್ತದಿಂದ ನನ್ನನ್ನೇ ಧ್ಯಾನಿಸ್ತಾ ಇದ್ದೀಯ. ನಿನ್ನ ಮಂತ್ರಶಕ್ತಿಯ ಪ್ರಭಾವದಿಂದ ಈ ವಾಯುದೇವ ಪ್ರತ್ಯಕ್ಷನಾಗಿದ್ದೇನೆ. ಬೇಕಾದ ವರವನ್ನು ಕೇಳಿ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸ್ತೇನೆ. ಧನ್ಯರಾದೆ ದೇವ. ಏಕಾಗ್ರತೆಯಿಂದ ನಿನ್ನನ್ನು ಧ್ಯಾನಿಸುವುದಕ್ಕೆ ಪ್ರಬಲವಾಗಿರುವಂತಹ ಕಾರಣ ಅಂತ ಆದರೆ ಈ ಪ್ರಪಂಚದಲ್ಲಿ ಧರ್ಮದ ರಕ್ಷಣೆಯಾಗಬೇಕು ಅಂತ ಆದರೆ ಅದಕ್ಕೆ ಬಲ ಎನ್ನುವಂತಹದ್ರ ಪ್ರಭಾವ ಬೇಕಾಗ್ತದೆ. ಅಂತಹ ಬಲ ಬೇಕು ಅಂತ ಆಗಿದ್ರೆ ನೀನೇ ನನ್ನ ಗರ್ಭಾಂಬುದಿಯಲ್ಲಿ ಬಂದು ಒಂದು ಮಗುವಿಗೆ ಜನ್ಮಕ್ಕೆ ಕಾರಣೀಕರ್ತನಾಗಬೇಕು ಅಂತ ನಿನ್ನಲ್ಲಿ ಏಕಾಗ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ ದೇವರಿಗೆ. ಸಂಸ್ಪರುಶನದಿ ಭವದಿಷ್ಟಮಸ್ತು ಎನ್ನುತ್ತ ಅಂಬರಕ್ಕೆ ಮರಳಿದನು. ಅರಸ ಕೇಳೈ ದ್ರುಪದ ಅರಸ ಕೇಳೈ ದ್ರುಪದ ಈ ಪರಿಪರಿ ಭವಕ್ಕೆ ಗುರಿಯಾಗಿಯೇ ಈ ಪರಿಪರಿ ಭವಕ್ಕೆ ಗುರಿಯಾಗಿ ತನ್ನಯ ಪುರವ ಹೋಗದೈ ತಂದು ಗಂಗಾ ತೀರ ದೇಶದಲ್ಲಿ ಕ್ಷತ್ರಿಯನಾದವರಿಗೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯವಂತೆ. ಈ ದ್ರುಪದರ ಪಾಲಿಗೆ ಮಾನ ಹೋಗುವ ಪ್ರಮೇಯ ಬಂದೊದಗಿತಲ್ಲ. ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಒಬ್ಬ ಬ್ರಾಹ್ಮಣ.
ದ್ರೋಣ ಏನಂತೆ ಪ್ರತೀಕಾರವಂತೆ. ಯಾಕೆ ಅಂತ ಕೇಳಿದ್ರೆ ಎಂದ ಬಾಲ್ಯದಲ್ಲಿರುವಾಗ ನಾನು ಕೊಟ್ಟ ಮಾತಂತೆ ಅರ್ಧ ರಾಜ್ಯವನ್ನ ಕೊಡ್ತೇನೆ ಅರಸನಾದಾಗ. ಮಕ್ಕಳಾಟಿಕೆಯ ಅಣ್ಣ ತಂಗಿಯರು ಇರುವರು ಮದುವೆಯ ಆಟವಾಡುತ್ತಾರೆ ಎಂಬಲ್ಲಿಗೆ ಪ್ರಾಯ ಬಂದ ಮೇಲೆ ಗಂಡ ಹೆಂಡತಿಯರಾಗಿ ಸಂಸಾರ ಮಾಡ್ತಾರ. ಅದು ಬಾಲಭಾಷ, ಅದು ಬಾಲ್ಯಕ್ಕಷ್ಟೇ ಸೀಮಿತ. ಮರೆತು ವ್ಯವಹರಿಸಿದನಲ್ಲ ದ್ರೋಣ. ಅದರಲ್ಲಿಯೂ ಅವ ಮುಂದಾದ ಬಗೆ ಹೇಗೆ ತುಂಬಿದ ಸಭೆಯಲ್ಲಿ ಅರಸನಾಗಿ ಮೆರೆಯುವಂತಹ ಕಾರ್ಯದಲ್ಲಿ ಸಭಾಸದರ ಎದುರು ತಿರುಕಲ ಹಾಗೆ ಹೊರಗು ಬಟ್ಟೆಯನ್ನುಟ್ಟು ಏಕವಚನದಲ್ಲಿ ನನ್ನನ್ನು ಸಂಬೋಧಿಸುವುದಕ್ಕೆ ಮುಂದಾದ. ಕೊಡು ರಾಜ್ಯವನ್ನ. ಏನಿದು ಧರ್ಮಕ್ಕೆ ಬಂದದ್ದ? ಆ ಕಾರಣಕ್ಕಾಗಿ ಅವನನ್ನ ಹೀಯಾಳಿಸಿ ಕಳುಹಿಸಿದ್ದವರು. ಬಂದು ಬೇಡಿದ್ರೆ ಅವನ ಬದುಕಿಗಾಗುವಷ್ಟು ವ್ಯವಸ್ಥೆಯನ್ನ ಮಾಡುತ್ತಿದ್ದರೋ ಏನು. ಒಂದರ್ಥದಲ್ಲಿ ಆ ಪ್ರಕರಣವನ್ನು ನಾನಂದೇ ಮರೆತಿದ್ದೆ. ಆದರೆ ಮತ್ತೆ ನೆನಪಾಗುವ ಹಾಗೆ ಆದದ್ದು ಅವನ ಶಿಷ್ಯನಾದಂಥ ಅರ್ಜುನ ನನ್ನನ್ನ ಸೋಲಿಸಿ ಹೆಡಮುರಿ ಕಟ್ಟಿ ಅವನ ಪದತಳಕ್ಕೆ ಕೆಡಹಿದಾಗ ಏನಂತೆ ಭಿಕ್ಷೆ ಕೊಟ್ಟ ಹಾಗೆ ಕೊಡ್ತಾನಂತೆ. ಏನವನ ಅಪ್ಪನ ಮನೆ ಆಸ್ತಿಯ ಕೊಡುವುದಕ್ಕೆ. ಆದರೂ ಸುಮ್ಮನೆ ಬಂದಿದ್ದೇನೆ. ಹೋಗಿ ಜೀವ ತೆಗೆದುಕೊಳ್ಳಲು ಅಂತ ಭಾವಿಸಿದೆ. ಮನಸ್ಸು ಬರಲಿಲ್ಲ. ಯಾಕೆ? ಮಾನ ಹೋಗಿ ಆಯ್ತು ಅಂದ್ರೆ ಜೀವ ಹೋಗಿ ಆಯ್ತು. ಇನ್ನು ಬದುಕಬೇಕು ಅಂತಾದ್ರೆ ಯಾಕೆ? ಆ ದ್ರೋಣನ ಬದುಕನ್ನೇ ನಾಶ ಮಾಡುವುದಕ್ಕಾಗಿ ಪಾಂಚಾಲವನ್ನು ಸೇರದ ಗಂಗಾ ತೀರ ದೇಶವನ್ನು ಬಂದು ಸೇರಿದ್ದೇನೆ. ಸಂಕಲ್ಪವನ್ನು ಮಾಡಿದ್ದೇನೆ. ನನ್ನ ಮನಸ್ಸಿನ ಶಾಂತಿಗೆ ಬೆಂಕಿ ಇಟ್ಟ ದ್ರೋಣನ ಬದುಕಲ್ಲಿ ಬೆಂಕಿ ಇಡಬೇಕು ಎನ್ನುವ ಕಾರಣಕ್ಕೆ ಪುತ್ರ ಕಾಮೇಷ್ಟಿಯಾಗದ ಸಂಕಲ್ಪವನ್ನ ಮಾಡಿದೆ. ಅನೇಕ ಬ್ರಾಹ್ಮಣರಲ್ಲಿ ಹೋಗಿ ಕೇಳಿದ್ರು, ಒಬ್ಬರೂ ಒಪ್ಪಿಲ್ಲ. ಯಾಕೆಂದರೆ ದ್ರೋಣ ಭಯ. ಅವೀಗ ಹಸ್ತಿನಾವತಿಯಲ್ಲಿ ಗುರು. ಒಬ್ಬರು ಸಿಕ್ಕಿದ್ರಲ್ಲ, ಯಾದೋಪಯಾದರು ಎನ್ನುವರು. ಇರುವರು ತಮ್ಮ ಪ್ರಾಣದ ಹಂಗನ್ನೇ ತೊರೆದು ನನ್ನ ಆಸೆಯನ್ನು ನೆರವೇರಿಸಿದರು. ಪರಿಣಾಮವನ್ನ ಕಂಡುವಾದ ಸಂತೋಷ ಅದೆಷ್ಟು ಅದೆಷ್ಟು. ಶರವಣ ಯುದ್ಧ ಯಜ್ಞೇಶ್ವರನೇ ಎದ್ದು ಬಂದನ ಎನ್ನುವ ಹಾಗೆ ರುದ್ರಾಂಶದ ತೇಜಸ್ಸಿನಿಂದಲಾಗಿ ಧನುರು ಬಾಣ ಕತ್ತೆಯನ್ನು ಹಿಡಿದು ಕವಚವನ್ನು ಧರಿಸಿ ಒಬ್ಬ ತೇಜಸ್ವಿ ಬಾಲಕ ಎದ್ದು ಬಂದ. ಅಷ್ಟೇ ಅಲ್ಲ, ಮಗಳೂ ಎದ್ದು ಬಂದಳು. ಹೇಗೆ? 3 ಲೋಕದ ಮಂತ್ರಾದಿ ದೇವತೆಯೇ ಧರೆಗಿಳಿದು ಬಂದಳು ಎನ್ನುವ ಹಾಗೆ, ಮಾರ ನರಗಿಳಿ ರಥೆಯ ಉದ್ಭವಿಸಿ ಬಂದಳು ಎನ್ನುವ ಹಾಗೆ. ಯಾರಿಗೆ ಸಂತೋಷ ಆಗುವುದಿಲ್ಲ? ಏನು ರಾಜಕೀಯವನ್ನ ದ್ರೋಣದಿಂದ ದ್ರುಪದ ಕಲಿಯಬೇಕು, ಪ್ರತೀಕಾರವನ್ನ ಅವನಿಂದ ನಾನು ತಿಳಿಯಬೇಕು. ಅವನ ಸೊಕ್ಕಿಗೆ ನಮ್ಮದ್ದೂ ಸೊಕ್ಕುಂಟು. ಶಟಂ ಪ್ರತಿ ಶಟಂ. ಒಬ್ಬ ಬ್ರಾಹ್ಮಣ
ಎಷ್ಟು ಪ್ರತಿಕಾರವನ್ನು ತೀರಿಸ್ತಾರೆ ಅಂತಾದ್ರೆ ಒಬ್ಬ ಕ್ಷತ್ರಿಯ ಮನಸ್ಸು ಮಾಡಿದರೆ ಎಷ್ಟು ತೀರಿಸಬಹುದು. ಆ ಕಾರಣಕ್ಕಾಗಿಯೇ ಉಪಾಯ ಏನವನಿಗೆ ಪ್ರತಿಕಾರವೇ ಪ್ರಧಾನ ಅಂತಾದರೆ ನನ್ನೆದುರು ತೋರಿಸಬಹುದಿತ್ತು. ಅವ ಹಾಗೆ ಮಾಡಲಿಲ್ಲ. ಯಾಕೆ? ಒಬ್ಬನೇ ಎದುರಾದರೆ ನನ್ನನ್ನು ಎದುರಿಸುವುದು ಕಷ್ಟ. ಜನ್ನುವ ಕಾರಣಕ್ಕೆ ಹಸ್ತಿನಾವತಿಯ ಬೆಂಬಲವನ್ನು ಪಡೆದು ಬಂದ. ಅಬ್ಬಬ್ಬಾ, ನಮಗೆ ಅರ್ಜುನನ ಮೇಲೆ ದ್ವೇಷ ಇಲ್ಲಲ್ಲ. ಹಾಗಾಗಿ ಇಂದು ಅವನಿಗಿದ್ದ ಬೆಂಬಲ ನಾಳೆ ನನ್ನದಾಗಬೇಕು. ಆ ಕಾರಣಕ್ಕಾಗಿಯೇ ಮಗಳು ಬೇಕೆನ್ನುವ ಸಂಕಲ್ಪ. ನನ್ನ ಮಗಳನ್ನು ಪಾರ್ಥನಿಗೆ ಕೊಟ್ಟು ಮದುವೆ ಮಾಡಿದರೆ ಅವ ಒಳಿಯ ಮಗನ ಸಮಾನನೇ ಆಗ್ತಾನೆ. ಮತ್ತೊಬ್ಬ ಮಗ ದ್ರೋಣ ದ್ವೇಷಿಯಾಗಬೇಕು. ಆ ಮೂಲಕವಾಗಿ ದ್ರೋಣನ ಸಾವಿಗೆ ಕಾರಣನಾಗಬೇಕು. ಇದು ನನ್ನ ಆಸೆ, ಅಭಿಲಾಷೆ. ದ್ರೋಣ ದ್ವೇಷ. ಮಗ, ಮಗಳು, ಮಗಳು, ಮಗ. ದ್ರೋಣ ಒದಗಿ ಮಗನೋ ದ್ರೋಣ ಒದಗಿ ಮಗನು ಪಾರ್ಥಗೆ ರಾಣಿ ಮಗಳೆಂದು ಧ್ರುವದ ಧ್ರುವದ ಜೋಡಿ ಬದಿ ತಲಗಿದನು ತುತರನು ತಾನು ರಾಗದಲ್ಲಿ ಮಗನು ಹಸ್ತಿನಾವತಿಯ ಸಂಬಂಧಕ್ಕೆ ಪಾರ್ಥನ ಮಡದಿಯಾಗಿ ದ್ರೌಪದಿ. ಕಲಿಸ್ತೇನೆ ಪಾಠ, ಕಲಿಸ್ತೇನೆ ದ್ರೋಣನಿಗೆ ದ್ವೇಷ. ದ್ರೋಣ ವಿಶ್ವನಾಟಕ ಸೂತ್ರಧಾರಿ ವಿಶ್ವನಾಟಕ ಸೂತ್ರಧಾರನು ವಿಶ್ವನಾಟಕ ಸೂತ್ರಧಾರನು ವಿಶ್ವ ವಿಸ್ಮಯದೈಂದ್ರಜಾಲಕ ವಿಶ್ವ ವಿಸ್ಮಯ ಐಂದ್ರಜಾಲಕನು ವಿಶ್ವದಂತಸ್ಯೋದಜೇತನ ಈತನು ವಿಶ್ವದಂತಸ್ಯೋದ ಚೇತನ ಈತನು ವಿಶ್ವದಂತಸ್ಯೋದಜೇತನ ಈತನೋಡೆಂದ ವಿಶ್ವನಾಟಕ ಸೂತ್ರಧಾರ. ಹೌದು, ವಿಶ್ವವೇ ನಾಟಕ ರಂಗವಾದಾಗ ಅಲ್ಲಿರುವ ಎಲ್ಲರೂ ನಟಿಸಬೇಕಾದದ್ದು ಕರ್ತವ್ಯ. ಹೌದು, ಹಾಗಂತ ಮಾಡುತ್ತಿರುವುದು ನಟನೆ ಎಂದು ತಿಳಿದಿರುವುದು ಯಾರಿಗೆ ಅಂತ ಕೇಳಿದ್ರೆ ಅದು ದೇವರಿಗೆ ಮಾತ್ರ. ಉಳಿದವರಲ್ಲ ಭ್ರಮೆಯನ್ನು ಅಥವಾ ಮಾಯೆಯನ್ನು ಜೀವನ ಅಂತ ಭ್ರಮಿಸ್ತಾರೆ, ಬದುಕುತ್ತಾರೆ. ಅವರು ಜೀವಿಗಳು. ಆದರೆ ವಿಶ್ವವೇ ನಾಟಕ ರಂಗ ಅಂತ ತಿಳಿದು ಕೆಳಗೆ ಇಳಿಯೋನು ಅವನು ಭಗವಂತ. ಹಾಗೆ ವಿಶ್ವನಾಟಕ ಸೂತ್ರಧಾರಿಯಾಗಿ ನಾ ಕೆಳಗಿಳಿದು ಬಂದೆ. ನಿಜವಾಗಿ
ನಾಟಕ ಧರ್ಮ ಏನು ಕೇಳಿದರೆ ಸೂತ್ರಧಾರಿ ಪಾತ್ರಧಾರಿ ಆಗುವುದಕ್ಕಿಲ್ಲ, ಅವ ಸೂತ್ರಧಾರಿಯಾಗಿ ಹಿನ್ನೆಲೆಯಲ್ಲಿಯೇ ಇರುವುದು. ಆದರೆ ಕೆಲವೊಮ್ಮೆ ಪಾತ್ರಧಾರಿಗಳ ಪಾರ್ಥ ಸಮರ್ಥನೆಗಾಗಿ ಪರಿಪೂರ್ಣಗೊಳಿಸುವುದಕ್ಕಾಗಿ ಸೂತ್ರಧಾರಿಯೇ ಪಾತ್ರಧಾರಿಯಾಗಿ ಬರುವಂಥ ಅನಿವಾರ್ಯತೆ ಒದಗಿ ಬರುತ್ತದೆ. ಅಂತಹ ಅನಿವಾರ್ಯತೆಯಿಂದಲೇ ನಾನು ಕೆಳಗಿಳಿದು ಬಂದದ್ದು. ಬಂದ ಉದ್ದೇಶ ಸ್ಪಷ್ಟ ಇದೆ. ದುಷ್ಟರ ಶಿಕ್ಷೆ, ಶಿಷ್ಟರ ಸಂರಕ್ಷೆ. ನನ್ನ ಈ ದುಷ್ಟರ ಶಿಕ್ಷೆ, ಶಿಷ್ಟರ ಸಂರಕ್ಷಣೆಯ ಕಾರ್ಯದಲ್ಲಿ 2 ಆಯ್ಕೆಗಳಿರುತ್ತವೆ. ಒಂದು, ನೇರವಾಗಿ ಸ್ವಯಂ ಕರ್ತಾರನಾಗಿ ನಾನೇ ಕೆಲಸವನ್ನು ಮಾಡುವುದು. ಇನ್ನೊಂದು, ತಾವು ಕರ್ತಾರನಾಗದೆ ಕೈಯಾಯುಧವಾಗಿ ಇನ್ಯಾರನ್ನು ಬಳಸಿಕೊಂಡು ಕೆಲಸ ಮಾಡುವುದು. ಈ ಹಿಂದೆ ನಾನು ಗೈದಂಥ ಅನೇಕ ಅವತರಣಗಳಲ್ಲಿ, ಅದು ಮತ್ಸ್ಯವೋ, ಕೂರ್ಮೋ, ವರಹವೋ, ನರಸಿಂಹವೋ, ವಾಮನನು, ಪರಶುರಾಮನು, ರಾಮನು, ಈ ಎಲ್ಲ ಅವತಾರಗಳಲ್ಲಿ ಕೂಡ ನಾನೇ ಸ್ವಯಂ ಆಯುಧ ಪಾಣಿಯಾಗಿ ದುಷ್ಟರ ದಮನ ಮಾಡಿ ಭೂಭಾರ ಹರಣವನ್ನು ಮಾಡಿದವನಿದ್ದೇನೆ. ಆದರೆ ಈ ಕೃಷ್ಣಾವತಾರಕ್ಕಾಗುವಾಗ ಕೇವಲ ಸೂತ್ರಧಾರಿಯಾಗಿ ಪಾತ್ರಧಾರಿಯಾಗಿ ಕೆಲಸ ಮಾಡುವುದಲ್ಲ, ಜೊತೆಯಲ್ಲಿ ಕೈಯಾಯುಧವಾಗಿ ಕೆಲವರನ್ನು ಸ್ವೀಕರಿಸಬೇಕು ಅಂತ ಸಂಕಲ್ಪ ಮಾಡಿದೆ. ಯಾರು ನನ್ನ ಸಂಕಲ್ಪವನ್ನು ಒಪ್ಪಿದ್ದಾರೋ ಅವರನ್ನೆಲ್ಲ ನನ್ನ ಸಂಬಂಧಿಗಳು ಅಂತ ಸ್ವೀಕರಿಸಿದ್ದೇನೆ. ಯಾರು ವಿರೋಧಿಸಿದ್ದಾರೋ ಅವರು ಸಂಬಂಧಿಕರಾದರೂ ಸಹ ಶತ್ರುಗಳು ಅಂತ ನಿರ್ನಾಮ ಮಾಡಿದ್ದೇನೆ. ಅದೇ ನೆಲೆಯಲ್ಲಿ ಈ ಲೋಕದಲ್ಲಿ ಯಜ್ಞಕಂಟಕರಾದವರು ಯಾರಿದ್ದಾರೋ, ಗೋಬ್ರಾಹ್ಮಣ ಸ್ತ್ರೀಯರಿಗೆ ಹಿಂಸೆಯನ್ನು ಕೊಡುವುದಕ್ಕೆ ಯಾರು ಮುಂದಾಗುತ್ತಾರೋ ಅವರೆಲ್ಲ ಲೋಕಕಂಟಕರು ಅಂತಾಗುತ್ತಾರೆ. ಆ ನೆಲೆಯಲ್ಲಿ ನಾನು ಊರಿನ ಷೋಡಶನಾಗಿರುವಾಗಲೇ ಮಾವ ಅಂತ ಪರಿಭಾವಿಸದೆ ಸಂಬಂಧವನ್ನು ಬಿಟ್ಟು ದುಷ್ಟನಂತ ಮಾವ ಕಂಸನನ್ನು ಕೊಂದು ಕಳೆದವ ನಾನು. ಅನೇಕ ಖಳರ ನಿರ್ಮೂಲನ ಮಾಡಿದ ಕೆಲಸಗಳು ಅನೇಕ, ಮಾಡಬೇಕಾದ ಕೆಲಸಗಳು ಅನಂತ ಇವೆ. ಆದರೆ ಇದುವರೆಗೂ ನಾನು ಮಾಡಿದಂತಹ ಕೆಲಸಗಳಲ್ಲಿ ಒಂದು ಪ್ರಸಂಗ, ಬಹುಮುಖ್ಯವಾದಂತಹ ಪ್ರಕರಣವನ್ನು ನಾನು ನೆನಪಿಸಿಕೊಳ್ಳಲೇಬೇಕಾಗುತ್ತದೆ. ಅದೇ ಅಗ್ರಪೂಜೆಯ ಪ್ರಕರಣ. ಆ ಪ್ರಕರಣದಲ್ಲಿ ಭೀಷ್ಮರು ನನ್ನ ಕುರಿತಾಗಿ ಹೇಳಿದ್ರಲ್ಲ, ಯಜ್ಞವೀತನು ಕರ್ಮವೀದ ಯಜ್ಞವೀದನು ಕರ್ಮವೀದನು ಯಜ್ಞದಲ್ಲಿ ಯಜಮಾನ ಈದ ಯಜ್ಞದಲ್ಲಿ ಯಜಮಾನ ಈದನು ಯಜ್ಞ ಭಾಲ ಈ ದೇವಗೀ ಸುತನು ಯಜ್ಞ ಭಾಲ ಈ ದೇವಗೀ ಸುತ ಎಂದನ ಭೀಷ್ಮ ಯಜ್ಞ ಫಲವಿ ದೇವಗೀ ಸುತನಿಂದ ಅಭೀಷ್ಮ ಬಹಳವಾಗಿ ನೆನಪಾಗುತ್ತದೆ ನನಗೆ ಅಗ್ರಪೂಜೆಯ ಪ್ರಕರಣ. ರಾಜಸೂಯಾಧ್ವರವನ್ನು ಕೈಗೊಂಡ ಧರ್ಮರಾಯ ಅಂತಿಮ ಹಂತವಾಗಿ ಅಗ್ರಪೂಜೆ ಮಾಡಬೇಕಾದದ್ದು ಕರ್ತವ್ಯ ಎಂಬ ನೆಲೆಯಲ್ಲಿ
ಆಚಾರ್ಯ ಭೀಷ್ಮರ ನಿರ್ದೇಶದಂತೆ ಎಲ್ಲರೂ ನನ್ನನ್ನು ಸರ್ವಮಾನ್ಯ ಅಂತ ಒಪ್ಪಿ ಪೂಜಿಸುವುದಕ್ಕೆ ಮುಂದಾದರು. ಆದರೆ ಒಬ್ಬಾತ ಮಾತ್ರ ನನ್ನ ಸೋದರ ಸಂಬಂಧಿ ಭಾವ ಶಿಶುಪಾಲ ಎದ್ದು ನಿಂತು ಬಾಯಿಗೆ ಬಂದ ಹಾಗೆ ಪಚಾರಿಸುವುದಕ್ಕೆ ಮುಂದಾದ. ಆಗ ಆಚಾರ್ಯ ಭೀಷ್ಮರು ಅವನನ್ನು ಸಮಾಧಾನಪಡಿಸುವುದಕ್ಕಾಗಿ ಅನೇಕ ರೀತಿಯಲ್ಲಿ ನನ್ನ ಕುರಿತಾಗಿ ಹೇಳುವುದಕ್ಕೆ ಮುಂದಾದರು. ಯಜ್ಞದ ಅಧಿಪತಿ ಈತನೀತನು, ಯಜ್ಞ ಪುರುಷನು ಸೃಷ್ಟಿಸುವಾದಿ, ಯಜ್ಞ ಸಾಧನ ನೀತನು, ಮಂತ್ರ ಕಾಲಾತ್ಮ. ಯಜ್ಞವೀತನು ಪರಮ ಪುರುಷೋತ್ತಮನಿದ್ದಾನೆ, ಯಜ್ಞಕ್ಕೆ ಯಜಮಾನನಿದ್ದಾನೆ. ಹೀಗೆಲ್ಲ ಬಗೆ ಬಗೆಯಲ್ಲಿ ಹೇಳುವುದಕ್ಕೆ ಮುಂದಾದರು. ಆದರೆ ಭೀಷ್ಮರ ಉಪದೇಶ ಎನ್ನುವುದು ನೀರಿಳಿಯದ ಗಂಟಲಲ್ಲಿ ಕಡುವಾಗಿ ತುಪ್ಪಿದ ಹಾಗೆ ವ್ಯರ್ಥವಾಗಿ ಹೋಯಿತು. ಶಿಶುಪಾಲನ ಮಾತು ಹೆಚ್ಚಾಯಿತು. ಅವನ ಮಾತು ನಿಲ್ಲಿಸಬೇಕಾದದ್ದು ನನಗೆ ಅನಿವಾರ್ಯವೇ ಆಯಿತು. ಕೊಟ್ಟ ಕೊನೆಯದಾಗಿ ನನ್ನ ಅತ್ತೆ ಶಿಶುಪಾಲನ ತಾಯಿ ಶ್ರುತದೇವಿಗೊಂದು ಮಾತನ್ನು ಕೊಟ್ಟಿದ್ದೆ. ನಿನ್ನ ಮಗನ ಶತಾಪರಾಧವನ್ನು ನಾನು ಕ್ಷಮಿಸುತ್ತೇನೆ ಎನ್ನುವ ಹಾಗೆ. ಶಿಶುಪಾಲ ಶತಕದ ಗಡಿಯನ್ನು ದಾಟಿದ್ದರಿಂದ ಅವನ ಗಂಟನ್ನು ಕತ್ತರಿಸಬೇಕಾದಂತಹ ಅನಿವಾರ್ಯತೆ ಒದಗಿ ಬಂತು ನನಗೆ. ಹಾಗಾಗಿಯೇ ಪೂಜೆಗೆ ಇರಿಸಲ್ಪಟ್ಟಂತಹ ಹರಿವಾಣದಲ್ಲಿಯೇ ಸುದರ್ಶನನ್ನು ಆರೋಪಿಸಿ ಅವನ ಗಂಟನ್ನು ಕತ್ತರಿಸಿ ಅವ ಮೊದಲು ಎಲ್ಲಿ ಬಾಗಿಲು ಕಾಯುತ್ತಾ ಇದ್ದನೋ ಅಲ್ಲಿಗೆ ಅವನನ್ನು ಕಳಿಸಿದ ಹಾಗಾಯಿತು. ಅಂತೂ ನನ್ನ ಸಂಕಲ್ಪ ಸಿದ್ಧವಾಗುವುದಕ್ಕೆ ಸಾಧ್ಯವಾಗುವುದಕ್ಕೆ ಬೇಕಾಗಿ ಪೂಜೆಗೆ ಇರಿಸಲ್ಪಟ್ಟಂತಹ ಹರಿವಾಣವಾಗುತ್ತದೆ. ಹರಿಯನ್ನೇ ದೇವರು ಅಂತ ನಂಬಿದಂತಹ ಹರಿಭಕ್ತರು ಆಗುತ್ತಾರೆ. ಹಾಗಾಗಿ ಇಲ್ಲಿವರೆಗೆ ಸ್ವಯಂ ಕರ್ತಾರನಾಗಿ ಮಾಡಿದ ಕೆಲಸಗಳೇ ಹೆಚ್ಚು. ಇನ್ನು ಮುಂದೆ ಹಾಗಲ್ಲ. ಸುದರ್ಶನಿಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಒಳ್ಳೆಯದೇನು ಅಂತ ನನಗೆ ಅನ್ನಿಸ್ತದೆ. ಹಾಗಂತ ಕೆಲಸ ಮಾಡುವುದಿಲ್ಲ ಕೇಳಿದರೆ ಕೆಲಸ ಮಾಡಬೇಕು. ಯಜಮಾನನಾದವನೇ ಕಸ ಗುಡಿಸುವುದಲ್ಲ, ಆದರೆ ಕಸ ಗುಡಿಸುವುದು ಅವನಿಗೆ ಗೊತ್ತಿರಬೇಕಾಗುತ್ತದೆ. ಆಳುಗಳಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ. ನಿಜವಾಗಿಯೂ ನನ್ನನ್ನೇ ದೇವರು ಅಂತ ನಂಬಿದಂತಹ ಸದ್ಭಕ್ತರಿದ್ದಾರೆ. ಸಜ್ಜನರು ಪರಾಕ್ರಮಿಗಳಾದಂತಹ ಪಾಂಡವರನ್ನೇ ಸಣ್ಣಗೋರನಾಗಿ ಉಪಯೋಗಿಸಿಕೊಳ್ಳಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಆ 5 ಜನ ಪಾಂಡವರನ್ನು ಏಕಸೂತ್ರದಲ್ಲಿ ಬಂಧಿಸಿ ಇರಿಸಿಕೊಳ್ಳಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದ ಪಾಂಚಾಲೆಯನ್ನು ಸಹ ನನ್ನ ಕೈಯಾಯುಧವಾಗಿ ಬಳಸಿಕೊಂಡು ನನ್ನ ಈ ಭೂಭಾರ ಹರಣದ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕು ಎನ್ನುವಂತಹ ಸಂಕಲ್ಪ ಮಾಡಿದ್ದೇನೆ. ಒಟ್ಟಿನಲ್ಲಿ 5 ಕೂಡಿಸಿ 1 ಈ 6 ಪ್ರಮುಖ ಪಾತ್ರದಲ್ಲಿ ನನ್ನ ಧರ್ಮೋದ್ಧರಣ ಕಾರ್ಯ ಆಗಬೇಕು. ನನ್ನ ಈ ವಿಶ್ವನಾಟಕ ಎನ್ನುವುದು ಕಳೆಗಟ್ಟಬೇಕಾಗುತ್ತದೆ. ಗುಲುಸಾಗಿ ಬೆಳೆದಂತಹ ಕಳೆ ಕೊಳೆಗಳು, ಕೆಸರು ಕೊಸರುಗಳು ಇಲ್ಲವಾಗಿ ಸ್ವಚ್ಛ ಭಾರತವಾಗಬೇಕು, ಧರ್ಮ ಭಾರತವಾಗಬೇಕು ಎನ್ನುವಂತಹ ಸಂಕಲ್ಪವನ್ನು ಹೊಂದಿದವ ನಾನು. ಸಂಕಲ್ಪ ಹೌದು, ಆದರೆ ಅದಕ್ಕೊಂದು ಕಾಲ ಕೂಡಿ ಬರಬೇಕಲ್ಲ. ಕಾಲಮೂಲಂ ಇದಂ ಸರ್ವಂ. ಧರಣಿ ಬಾಲರ ಸಭೆಯ ಮಧ್ಯದಲ್ಲಿ ಧರಣಿ ಬಾಲರ ಸಭೆಯ ಮಧ್ಯದಲ್ಲಿ ಮರಣಿಸಿದ ಶಿಶುಪಾಲ ಮಧ್ಯದಿ ಮರಣಿಸಿದ ಶಿಶುಪಾಲನು ಯಜ್ಞದ ಹಿರಿಯ ಪೂಜೆಯಗೊಂಡ ಯಜ್ಞದ ಹಿರಿಯ ಪೂಜೆಯಗೊಂಡ ಕಪಟಿ ಕಬಡ್ಡಿಯು ಕಬಡ್ಡಿಯ ತಂತ್ರ ಭಾಲಾರೆ ತಂತ್ರ ಕಬಡ್ಡಿಯ ತಂತ್ರ ಕಬಡ್ಡಿಯ ತಂತ್ರ ಭಾಲಾರೆ
ಯಜ್ಞದ ಹಿರಿಯ ಪೂಜೆಯ ಕೊಂಡ ಕಪಟಿಯ ತಂತ್ರ ಬಾಲರೆ ಯಾವ ದಿವಸ ಹಸ್ತಿನಿಗೆ ಪಾಂಡವರು ಅಂತ ಹೇಳುವಂತ ಕೌಂತೆಯರ ಆಗಮನ ಆಯಿತು, ಅಂದಿನಿಂದ ನಮ್ಮ ನೆಮ್ಮದಿಯ ಭಂಗ ಎನ್ನುವಂತಹದ್ದು ಆರಂಭವಾಗಿ ಹೋಯಿತು ನೋಡಿ. ಅದಲ್ಲ ಅಂತಾದ್ರೆ ಬಾಲ್ಯದಲ್ಲಿಯೇ ನಮ್ಮ ಪಾಲಿನ ದ್ವೇಷ ಎನ್ನುವಂತಹದ್ದು ಕಾರಣೀಕರ್ತನಾಗಿರುವಂತಹದ್ದು ಭೀಮನ ಮೇಲೆ. ಯಾಕೆ ನನಗೂ ಮತ್ತು ಅವನಿಗೂ ಇರುವಂತಹ ವೈರ ಭಾವ, ಹಾಗಾಗಿಯೇ ಭೀಮನನ್ನು ನಿರ್ನಾಮ ಮಾಡಬೇಕು ಎನ್ನುವುದಾಗಿ ಸಂಕಲ್ಪಿಸಿದರೆ ನಮ್ಮ ಸಂಕಲ್ಪ ಎನ್ನುವಂತಹದ್ದು ಈಡೇರಲಿಲ್ಲ. ಹಾಗೆ ಭೀಮ ಒಬ್ಬ ಮಾತ್ರ ಅಲ್ಲ, ಪಂಚ ಪಾಂಡವರನ್ನು ನಿರ್ನಾಮ ಮಾಡಬೇಕು ಎನ್ನುವುದಾಗಿ ಉದ್ದೇಶಿಸಿ ಅದರಲ್ಲಿ ವ್ಯವಹರಿಸುವುದಕ್ಕೆ ಮುಂದಾದರೆ ಅಲ್ಲಿಯೂ ಸಹ ನಮ್ಮ ಪಾಲಿಗೆ ಅಪಜಯ. ಆದರೆ ದ್ವೇಷ ಎನ್ನುವಂತಹದ್ದು ಹೆಚ್ಚಾದದ್ದು ಯಾವಾಗ? ದ್ರೌಪದಿಯ ವಿವಾಹದ ನಂತರದಲ್ಲಿ. ಸತ್ಯ ಹೇಗೋ ಮದುವೆ ಆಗಿದ್ದಾರೆ, ಉಳಿದುಕೊಳ್ಳುವುದಕ್ಕೊಂದು ಸ್ಥಳ ಇರಲಿ ಎನ್ನುವಂತಹ ನೆಲೆಯಲ್ಲಿ ಇಂದ್ರಪ್ರಸ್ಥವನ್ನು ಔದಾರ್ಯದಿಂದ ಕೊಟ್ಟದ್ದು, ಉಳಿದುಕೊಳ್ಳದೆ ಎನ್ನುವುದಾಗಿ. ಆದರೆ ಕೇಳಿದ ವರ್ತಮಾನ ಏನು? ಪಿತೃವಿಗೆ ಸದ್ಗತಿಯನ್ನ ಕೊಡುವಂತಹ ಉದ್ದೇಶವನ್ನು ಹೊಂದಿರುವಂತಹ ಪಾಂಡವರು ರಾಜಸ್ವಯಾತುರವನ್ನು ಮಾಡುವುದಕ್ಕೆ ತೊಡಗಿದ್ದಾರೆ. ಕೇಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾ? ಏನು ಚಕ್ರವರ್ತಿಯ ಪೀಠದಿಂದ ರಾಯಸಮಂತ ಅವರಿಗೆ? ಇಲ್ಲವೇ ಇಲ್ಲ. ಬದಲಾಗಿ ಚಕ್ರವರ್ತಿಯ ಪೀಠದಿಂದ ಆಣತಿಯನ್ನು ಪಡೆಯದೆ 4 ದಿಗ್ವಿಜಯ ಯಾತ್ರೆಯನ್ನ ಕೈಗೊಂಡರು. ಮಾತ್ರ ಅಲ್ಲ, ನಮ್ಮ ಆತ್ಮೀಯನಾಗಿರುವಂತಹ ಮಾಗಧನನ್ನ ಕೊಂದು ಕಳೆದರು. ಅವನ ಮಗನಾಗಿರುವಂತಹ ಸಹದೇವನಲ್ಲಿ 1 ತಿಂಗಳ ವಾಸವಾಗಿದ್ದು ಅವನ ಸೇನೆಯನ್ನು ಬಳಸಿಕೊಂಡು ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳುವುದರ ಮುಖೇನವಾಗಿ ತಾವಾಗಿ ಬೆರೆಯುವುದಕ್ಕೆ ಮುಂದಾಗಿದ್ದಾರೆ. ನಮಗೆ ಹಾಗಂತ ಕರೆ ಉಂಟ? ಇಲ್ಲ. ರಾಜಸೂಯಾತುರವನ್ನು ಇವರು ಮಾಡ್ತಾರೆ ಎನ್ನುವಂತಹದ್ದು ನಮಗೆ ವರ್ತಮಾನ ಇತ್ತು ಬಿಟ್ರೆ, ನಾಳೆ ರಾಜಸೂಯ ಅಂತಾದ್ರೆ ಇಂದು ಬಂದು ನಮ್ಮ ಅಪ್ಪನಿಗೆ ಕರೆಯನ್ನು ಕೊಡುವವರು ಇವರು. ಅದೇನು ಮಾಡೋಣ? ಹೋಗದೆ ಇರುವುದಕ್ಕೆ ಸಾಧ್ಯವಾ? ಹೋಗಲೇಬೇಕು. ಹಾಗಾಗಿ ಅನಿವಾರ್ಯವಾಗಿ ಆ ಕಡೆ ನಾನು ಧಾವಿಸಿದ್ದೇನೋ ಸತ್ಯ. ಆದರೆ ಕಂಡದ್ದೇನನ್ನ ಅಲ್ಲಿ ಅಬ್ಬಬ್ಬ, ತುಂಬಿದ ಸಭಾ ಮಧ್ಯದಲ್ಲಿ ನನ್ನ ಆತ್ಮೀಯನಾಗಿರುವಂತಹ ಶಿಶುಪಾಲನ ಹತ್ಯೆ. ರಾಜಸೂಯ ದೂರವನ್ನ ವಿರೋಧಿಸುವಂತಹ ಸಾಮರ್ಥ್ಯ ಇದ್ದದಿದ್ರೆ ಅವನಿಗೆ ಎನ್ನುವುದಾಗಿ ನಾನು ಎಣಿಸಿಕೊಂಡಿದ್ದೆ. ಆದರೆ ಅವನನ್ನೇ ಕೊಂದು ಕಳೆದ ಅನ್ನೋ ಮಾತ್ರಕ್ಕೆ ಮತ್ಯಾರೂ ಸಹ ಧ್ವನಿ ಎತ್ತುವುದಕ್ಕೆ ಮುಂದಾಗಲೇ ಇಲ್ಲ. ಆದರೆ ಅಗ್ರ ಪೂಜೆಯನ್ನ ಪಡೆದುಕೊಂಡವ ಯಾರು? ಈ ಕೃಷ್ಣ. ಏನು ನಮಗೆ ಅಗ್ರ ಪೂಜೆ ಕೊಡಬೇಕು ಅಂತ ಅಲ್ಲ, ಬದಲಾಗಿ ಹಿರಿಯವರು ಅನುಭವಿಗಳು ಅದೆಷ್ಟೋ ಮಂದಿ ಇದ್ದರು, ಅವರಿಗೆ ಅಗ್ರ ಪೂಜೆಯನ್ನ ಕೊಡಬಹುದಿತ್ತು. ಆದರೆ ಎಲ್ಲವೂ ಸಹ ಕೃಷ್ಣನ ತಂತ್ರ ಎನ್ನುವಂತಹದ್ದು ಅರ್ಥವಾಗುತ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕಾ, ತಲೆ ಬಿಸಿ ಎನ್ನುವಂತಹದ್ದು ಹೆಚ್ಚಾಗುತ್ತಾ ಇದೆ. ನಾನು ಎಣಿಸಿಕೊಂಡ ಹಾಗೆ ಯಾವುದೂ ಆಗುತ್ತಾ ಇಲ್ವಲ್ಲ ಎನ್ನುವುದಾಗಿ. ತಲೆ ಬಿಸಿ ನಿವಾರಣೆಗೆ ಏನು ಮಾಡಲಿ? ಕೇಳಿದ್ದೇವೆ ನಾವು, ನಿರ್ಮಿತವಾಗಿರುವಂತಹ ಮಾಯಾ ಮಂಟಪ ಇಲ್ಲಿ ಉಂಟು ಎನ್ನುವುದಾಗಿ. ಅಲ್ಲಿಯೇ ಹೋಗಿ ಆಗಿರುವಂತಹ ಬಿಸಿಯನ್ನು ಸ್ವಲ್ಪ ನಿವಾರಣೆ ಮಾಡಿಕೊಡ್ತೇನೆ ನೋಡುವ. ಭರದಿಯ ಮುಗಿದುದ ಸಂಭ್ರಮ ಕಾಂತೆಯೊಡನಂದು ಅವನಜೋ ತಾನಿರಲು ಇಂದ್ರಪ್ರಸ್ಥದಲ್ಲಿ ರಾಜಸೂಯಾದ್ವರವೆಲ್ಲವೂ ಪೂರ್ಣಾಹುತಿಯಾಗಿ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ಅಲ್ವೇ ಈಗ? ಮಯ ನಿರ್ಮಿತವಾದ ಮಂಟಪ ಒಂದು ಕಡೆಯಲ್ಲಿ, ಅದೆಷ್ಟೋ ರಾಜ ಮಕ್ಕಳು ತಂದು ಸುರಿದ ಎಷ್ಟೋ ಸಂಪತ್ತು ಮತ್ತೊಂದೆಡೆಯಲ್ಲಿ ನೋಡೆ ಅಂಗ ವಂಗ ಕಳಿಂಗ ಹೀಗೆ ಸಾವಿರಾರು ರಾಜಕುಮಾರರು ಬಂದು ಶರಣವಾದ ದೃಷ್ಟಿಗಳು. ಅಪ್ಪ
ಅಲ್ಲ ನನ್ನ ಅಣ್ಣನ ಪಾದ ಕಮಲಕ್ಕೆ ಎರಗಿದ ಕ್ಷಣ ನಮ್ಮ ಹೋರಾಟ ಮತ್ತು ನಮ್ಮ ಜನ್ಮ ಸಾರ್ಥಕ ಎಂಬುದಾಗಿ ಈಗ ನಮಗೆ ಅನಿಸುತ್ತಿದೆ ಪ್ರಿಯೆ. ಪ್ರಭು, ಓ ನೀವು ಮಾಡಿರುವಂತಹ ಸಾಹಸ ಸಾಮಾನ್ಯವಾದದ್ದೇ. ನಿಮಗದು ಸಾಮಾನ್ಯವೆನಿಸಿರಬಹುದು, ಆದರೆ ಅದರ ಆಚೆಯಲ್ಲಿ ನಿಂತು ನಿಮ್ಮ ಕುರಿತಾಗಿ ನಾನು ಯೋಚಿಸುವುದು, ಅಬ್ಬಾ ಧರ್ಮಕ್ಕೆ ಬಲ ಬೇಕು. ಎಂತಹ ಬಲ, ನಿಮ್ಮಂತಹ ಬಲ ಅನುಮಾನವೇ ಇಲ್ಲ. ಮಾಡಿದ ಸಾಹಸ ಕಾರ್ಯಗಳು ಒಂದೋ ಎರಡೋ. ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅಂತ ಹಲವರು ಭಾವಿಸಿದ್ರು, ಅದನ್ನೆಲ್ಲ ಸಾಧ್ಯವಾಗಿಸಿದವರು ತಾವೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಒಂದು ರೀತಿಯಲ್ಲಿ ಪಾಂಡವರ ಬದುಕು, ಪಾಂಡವರ ಯಾವೆಲ್ಲ ಸಾಧನೆಯ ಹೆಜ್ಜೆಗಳು, ಅದು ಪ್ರಪಂಚಕ್ಕೆ ವಿಶೇಷವಾದದ್ದು. ಧರ್ಮವನ್ನು ಮೀರಿದ್ರ ಇಲ್ಲ, ಹಾಗಂತ ಪ್ರಪಂಚಕ್ಕೆ ಹೊಸತನ್ನು ತೋರಿಸಿಕೊಟ್ಟವರು ನೀವು, ಅನುಮಾನವೇ ಇಲ್ಲ. ನನ್ನ ಮದುವೆ ವಿಷಯದಲ್ಲಿಯೇ ಸಹಿತವಾಗಿ ವೇದವ್ಯಾಸರೇ ಬಂದು ಅದನ್ನು ಸಮ್ಮತಿಸಿದ್ರು ಎಂಬಲ್ಲಿಗೆ ಪಾಂಡವರು ಧರ್ಮಿಗಳು, ಧರ್ಮವನ್ನು ಮೀರಿದವರಲ್ಲ ಅಂತ ತೋರಿಸಿಕೊಟ್ಟಿದ್ದೀರಿ. ಅದರ ಜೊತೆಗೆ ಈಗ ಈ ರಾಜಸೂಯಾಧ್ವರವನ್ನು ಕೈಗೊಂಡು ನೀವು ಹೊರಟ ಸಂದರ್ಭ, ಕಥೆಯನ್ನ ಹೆಗಲ ಮೇಲಿಕ್ಕಿ ನೀವು ಹೋಗುತ್ತಿರುವಾಗ ಭೂಮಿಯ ನಡುಗುತ್ತದ. ಅವನೊಬ್ಬನಿದ್ದ, ಕಥೆಯನ್ನ ತಿರುವಿ ಬಿಸಾಡಿದ್ರೆ ಎಲ್ಲಿಗೆ ಹೋಗಿ ಬಿತ್ತ ಅಲ್ಲಿಯೇ ಜನ ನಡುಗುತ್ತಾ ಇದ್ರು. ನೀವು ಹಾಗಲ್ಲ, ಹೆಜ್ಜೆ ಇಟ್ಟರೆ ಪ್ರಪಂಚವೇ ನಡುಗುವ ಹಾಗೆ. ಆ ಮಾಗಧ ಅವನನ್ನ ಕೊಂದು ಕಂಡ ಪ್ರಪಂಚದ ಯಾವೆಲ್ಲ ಅರಸು ಮಕ್ಕಳು ಹುಪ್ಪೇರಿಸಿದ್ರು ಅಲ್ಲಿಗೆ ಮುಗಿಯಿತ. ಅದರ ಜೊತೆಯಲ್ಲಿ ಅವನ ಮಗನಿಂದ ತಿಂಗಳಾನು ನೀವು ವಿಶೇಷವಾದಂತಹ ಆತಿಥ್ಯವನ್ನು ಪಡೆದ್ರಿ. ಅವನ ಸಹಾಯದೊಂದಿಗೆ ಅಲ್ಲ, ಅವನ ಜೊತೆಗೂಡಿ ದಿಗ್ವಿಜಯವನ್ನು ಮುಂದುವರಿಸಿದ್ರಿ. ಪೂರ್ವ ದಿಕ್ಕಿನ ದಿಗ್ವಿಜಯ, ಕಳಿಂಗ, ಕೋಸಲ, ಸಮುದ್ರ ತಡಿಯ ಯಾವೆಲ್ಲ ಅರಸು ಮಕ್ಕಳು ನಿಮ್ಮ ಮುಷ್ಟಿಯಲ್ಲಿ ಬಿಗಿ ಹಿಡಿದ ಹಾಗೆ ಅವರೆಲ್ಲ ಬಂದು ನಿಮ್ಮ ಅಣ್ಣನ ಕಾಲಿಗೆ ಎರಗಿ ಕೈ ಮುಗಿಯುವ ಸಂದರ್ಭಕ್ಕೆ ಅವರ ಕಿರೀಟದಲ್ಲಿ ಧರಿಸಿರುವಂತಹ ಯಾವೆಲ್ಲ ಮಣಿಗಳ ಬೆಳಕು ಒಂದಾಗಿ ನೀರಾಂಗನವೆತ್ತಿದ ಹಾಗೆ ಆ ಸಂಭ್ರಮವನ್ನು ಕಂಡಾವಾಗ ತಿರುಗಿ ನಿಮ್ಮ ಮುಖ ನೋಡಿದ್ದು ನಾನು. ಯಾಕೆ? ಇದಕ್ಕೆಲ್ಲ ಕಾರಣೀಭೂತರಾಗಿರುವಂತಹ ಭೀಮಸೇನ ನಿಮ್ಮನ್ನು ಎಷ್ಟು ಹೇಳಿ ಎಷ್ಟು ಹೊಗಳಲ್ಲಿ ನಿಮ್ಮ ಕಾರ್ಯ ನೋಡಿ, ಅದರ ಜೊತೆಗೆ ಈ ವೈಭವವನ್ನು ನೋಡಿ ಯಾವ ಆನಿದರಲಿ ಶಿವರ ಸುಯೋಧನ ತಾನೈದರೆ ಇದೆಂತಹ ಸೊಬಗು, ಇದೆಂತಹ ವೈಭವ, ಇಂಥದ್ದೊಂದು ಭೂಲೋಕದಲ್ಲಿ ಇದೆಯೋ ಎನ್ನುವುದಾಗಿ ಭಾಸವಾಗುತ್ತಾ ಇದೆ. ಅಲ್ಲ, ಪಾಂಡವರು ಇಂಥದ್ದೊಂದು ನಿರ್ಮಾಣ ಮಾಡಿದ್ರು. ಇಂಥದ್ದೊಂದು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಅಂತಾದ್ರೆ ಅದು ಆಗಬೇಕಾಗಿರುವಂತಹದ್ದು ಹೊಸ್ತಿನಾವತಿಯಲ್ಲಿ ಆಗಿತ್ತು. ಆದ್ರೆ ಯಾರು ನಮಗೆ ಹೇಳಲೇ ಇಲ್ಲ ಇಂಥದ್ದೊಂದು ಮಾಡಬೇಕು. ಪಟ್ಟವರು ಸಾವಿರಾರು ಮಂದಿ ಇದ್ದರೆ ಹೊಟ್ಟೆ ಕಿಟ್ಪಡುವವರು ಒಂದು 4-6 ಮಂದಿ ಇದ್ದಾರೆ. ರಾಜಸೂಯಾಧ್ವರ ಮಾಡಿದ್ದಲ್ವಾ, ಹೊಟ್ಟೆ ಕಿಟ್ಟು ಪಡಲೇಬೇಕು. ಅಸೂಯೆ ನೋಡಿ, ನಮಗೆ ಬೇಸರ ಆಗುವುದರ ಅದರಲ್ಲಿ ನಮಗೆ ಅಂತ ಸೂಚನೆ ಕೊಡುವವರು ಇಲ್ಲದೆ ಹೋದಲ್ಲ. ಎಲ್ಲದಕ್ಕೂ ಸೂಚನೆ ಕೊಡುವ ನಮ್ಮ ಮಾವ ಆಗಿತ್ತು, ಅವನು ಸೂಚನೆ ಕೊಡದೆ ಹೋದ. ಏನ್ ಮಾಡೋಣ? ಏನೂ ಆಗ್ಲಿ, ನಿರ್ಮಾಣ ಅಂತೂ ಆಗಿದೆ. ಇದರ ಸೊಬಗನ್ನು ನೋಡುವುದಕ್ಕೆ ಏನು ಅಲ್ವಾ? ಹೌದೌದು, ನೋಡ್ತಾ ಇದ್ದ ಹಾಗೆ ಈ ಕಡೆಯಲ್ಲಿ ಒಂದು ಶಿಲೆ, ಅದರ ಮೇಲೆ ನಿಂತು ಇಲ್ಲಿಯ ಸೊಬಗನ್ನು ವೀಕ್ಷಿಸ್ತೇನಂತೆ. ಶಿಲೆ ಎಂದು ಕಾಲಿಟ್ಟು ಜನರ ಮುಡಿಯುಳುವೆಂದು ಸತ್ಯ ಯಾರೂ ನೋಡ್ಲಿಲ್ಲ. ಶಿಲೆ ಅಂತ ಕಾಲಿಟ್ಟದ್ದೇನೋ ಹೌದು, ಆದ್ರೆ ಅದು ಶಿಲೆಯೇ ಅಲ್ಲ, ಕೆಸರಿನಲ್ಲಿ ಕಾಲಿಟ್ಟೆ ನಾನು. ಒಂದೇನೋ ಹೌದು, ಕೆಸರಿನ ಪ್ರಮಾಣ ಬಹಳ ಕಡಿಮೆ ಇತ್ತು, ಮತ್ತೆ ಎದ್ದು ಬರುವಾಗ ಆಯ್ತು. ಆಗ್ಲಿಂತೆ ಕೆಸರಾದಂತಹ ಕಾಲನ್ನ ತೊಳೆದುಕೊಳ್ಳುವುದಕ್ಕೆ ನೀರೇ ಇಲ್ಲಿಯೇ ಒಂದು ಕೊಳೆ ಕಾಣಿಸ್ತಾ ಇದೆ. ಕೊಳವೆಂದು ಭ್ರಮಿಸಿ ಚೇಷ್ಟೆಯಲಿ ನೆಲದೊಳು ನಡೆ
ವಿಚಿತ್ರ ಇದು. ಕೊಳ ಅಂತ ಭಾವಿಸಿಕೊಂಡು ಉತ್ತರೀಯವನ್ನು ಮೇಲಕ್ಕೆತ್ತಿ ನೀರಿಗಿಳಿಯುವುದಕ್ಕೆ ಮುಂದಾಗಿ ನೋಡಿದ್ರೆ ಇದು ಕೊಳವೆ ಅಲ್ಲ. ಛೇ, ಎಂಥ ವಿಚಿತ್ರವಪ್ಪ ಇದು. ಇಂಥದ್ದನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವೋ? ಸಾಧ್ಯ ಆಗಿದೆ ಅಂತಲೇ ಸ್ಪಷ್ಟ ಅಲ್ವಾ? ಹೋಗಲಿ ಅಂತೆ. ಆಹಾ ಹಾ ಹಾ, ಆ ಕಡೆಯಲ್ಲಿ ಆಹಾ ಆಹಾ ಆಹಾ, ಅದೆಂತ ವೇದಿಕೆ! ಅದನ್ನೇ ಏರುವುದಕ್ಕೆ ಮುಂದಾಗ್ತದೆ. ಹೊಳೆವ ವೇದಿಕೆ ಎಂದು ಹಾರಿ ನೋಡು ಮುಳುಗಿ ತಾನೆದ್ದು ನೀನೇ ಮಾತಾಡಿಸೆ ಭಾವ. ಕುರು ಪುಂಗವರಿಗೆ ಮನ ಗುರಿಯಾಯ್ದೋ, ಕುರುಪುಂಗವರಿಗೆ ಮನಗೆ ಉರಿಯಾಯ್ದೋ, ಅಯ್ಯೋ ತಂಪಾಯ್ದೋ. ಈಗ ಈಗ ತುಂಬಾಯ್ತೋ. ಕುರುಡನನುಗರಿಗೆ ನೆಲ ಜಲಗಳ್ ಅರಿವಾಗುವುದೇ, ಕುರುಡನನುಗರಿಗೆ ನೆಲ ಜಲ ಅರಿವಾಗುವುದೇ. ಬಾಬಾ ಪರಿಹಾಸ್ಯವಾಯ್ತು ಭಾವ, ಬಾಬಾ ಭಾವ ಪರಿಹಾಸ್ಯವಾಯ್ತೆಂದು ಪಾಂಚಾಲಿ ಗಹಗಹಿಸಿ ನಗುದಿರಲು. ಆ ಬಾವಾ, ಯಾರು ನೋಡ್ಲಿಲ್ಲ ಅಂತ ಸಮಾಧಾನ ಪಟ್ಟುಕೊಳ್ತಾ ಇದ್ರಿ ನೀವು. ಈ ಕಡೆ ನೋಡಿ ನಾವು ನಿಮ್ಮನ್ನೇ ನೋಡ್ತಾ ಇದ್ದೀವಿ. ಬಹಳ ವಿನೋದವಾಯ್ತು, ಅನುಮಾನವೇ ಇಲ್ಲ. ಆದ್ರೆ ಒಂದು ಸಂಶಯ ಈಗ, ಹೇಗೆ ರಾಯರು ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಬೀಳ್ತಾರೆ, ಇನ್ನೊಂದು ಕಡೆ ತೊಳಿತಾರೆ. ಹಾಗಂತ ನನಗೆ ಈಗ ಅನಿಸುವುದು ಏನು, ಈ ಕುರುಡುತನ ಅನೂಷಿಕವೇ ಇರ್ಬೋದು. ಅದಲ್ಲದೆ ಹೋದ್ರೆ ಧೃತರಾಷ್ಟ್ರ ಮಹಾಪ್ರಭುಗಳು ಏನ್ ಮಾಡೋಣ, ಹುಟ್ಟಿನಿಂದ ಬಂದದ್ದು. ಆದ್ರೆ ಇಲ್ಲಿವರೆಗೆ ನಮ್ಮ ಭಾವನ ಕಣ್ಣು ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮ, ಯಾವುದನ್ನು ಗ್ರಹಿಸುವಂತಹ ಶಕ್ತಿ. ಅಂತವರಿಗೆ ಯಾಕೆ ಹೀಗಾಯ್ತು? ಅದು ಕುರುವಂಶದವರೆಲ್ಲ ಕುರಿಗಳಾಗುವುದುಂಟೆ. ಅದಲ್ಲದೆ ಹೋದ್ರೆ ನೀರು ಯಾವುದು ನೆಲ ಯಾವುದು ಅಂತ ತಿಳಿದುಕೊಳ್ಳಲಾರದಷ್ಟು ಬುದ್ಧಿ ಚಲಿಸುವುದಿಲ್ಲ ಅಂತಾದ್ರೆ ಆ ಕುರುಡುತನ ಯಾವುದೋ ಒಂದು ರೀತಿಯಲ್ಲಿ ಇವರ ಬುದ್ಧಿಯನ್ನ ಆವರಿಸಿದೆ, ಕಣ್ಣನ್ನ ಆವರಿಸದೆ ಹೋದ್ರು. ಹೌದೌದು, ಅವ ಜನ್ಮ ಅಂದ, ಇವರು ಜ್ಞಾನ ಅಂದ, ಅನುಮಾನವಿಲ್ಲ. ಅದಲ್ಲದೆ ಹೋದ್ರೆ ಈಗ ನಮ್ಮಲ್ಲಿ ಇಲ್ಲಿ ಎಷ್ಟು ಮಂದಿ ಓಡಾಡ್ಲಿಲ್ಲ, ಅವರಿಗೆಲ್ಲ ಹೀಗ ಆದದ್ದುಂಟ. ಹಾಗಿದ್ರೆ ಇವರಿಗೆ ಹಾಗಾಗ್ತದೆ ಅಂತಾದ್ರೆ ಕೇಳು ಕೇಳು, ಪಾಪ ಮೈಗತ್ತಿದ ಕೆಸರನ್ನ ತೊಳೆದುಕೊಳ್ಳುವುದಕ್ಕಾಗಿ ನೀರು ಅಂತ ಭ್ರಮಿಸಿದ್ರು ನೀರಿಲ್ಲ. ಪಾಪಯ್ಯ ಯೋಚನೆ ಮಾಡ್ಬೇಕಾದದ್ದಿಲ್ಲ. ಈಗ ನೀರು ಅಲ್ಲ ಅಂತ ಹೇಳಿದದ್ದು ನೀರಾಗಿದೆ, ಮೈಯೆಲ್ಲ ಪಾಪ ಒದ್ದೆಯಾಗಿ ಹೋಗಿದೆ. ಇಕೊಳ್ಳಿ ಆ ಮೈಯನ್ನ ಸ್ವಲ್ಪ ಉಳಿದುಕೊಳ್ಳಿ. ಮತ್ತೆ ಭೋಗಿ ಭೋಗಿಲೆಂದುದು ಸೇಡ ಜ್ವಾಲೆ ಗುರುಬದಿಯ ಮನದಾಳದಿ. ದ್ವೇಷ ಜ್ವಾಲೆ ಭೋಗಿಲೇಣೆ ದಾರಿಣಿಯು ವಶವಾದು
ಪಾಂಡವರ ಅಥಟೆ ಅವರಿಗೆ ಸರಿಯಾದಂತ ಮದ್ದರಿಯಬೇಕು ಎನ್ನುವಂತ ಉದ್ದೇಶದಿಂದಲೇ ದ್ಯೂತಕ್ಕೆ ಆಹ್ವಾನವನ್ನ ಕೊಟ್ಟು ದ್ಯೂತದಲ್ಲಿ ಪಣವನ್ನ ಇರಿಸಿ ತನ್ಮೂಲಕವಾಗಿ ಮಾವನ ಮೂಲಕ ತಾಳವನ್ನ ಕೆಡಹಿ ನಮ್ಮಿಂದಲೇ ಕೊಡಲ್ಪಟ್ಟಿರುವಂತಹ ಇಂದ್ರಪ್ರಸ್ಥವನ್ನ ಮರಳಿ ಪಡೆದಿದ್ದೇವೆ. ಸರಿ ಉಂಟು ದಾರಿಣಿಯು ವಶವಾಯಿತು ನಮ್ಮ ಪಾಲಿಗೆ. ಅಂದ ಮೇಲೆ ಕಳೆದುಕೊಂಡದ್ದನ್ನೆಲ್ಲ ಪಡೆದ ಹಾಗಾಯ್ತಲ್ವೇನೋ? ಆಯ್ತಾ? ಯಾಕೆ ಕೇವಲ ಕಳೆದುಕೊಂಡಿರುವಂತಹದ್ದು ದಾರಿಣಿಯನ್ನು ಮಾತ್ರ ಅಲ್ಲ, ಬದಲಾಗಿ ರಾಜಸೂಯ ದೂರದ ಸಂದರ್ಭದಲ್ಲಿ ಮಯ ನಿರ್ಮಿತವಾಗಿರುವಂತಹ ಮಂಟಪದಲ್ಲಿ ಏನೋ ಕಾಲು ಜಾರಿ ಬಿದ್ದಂತ ವೇಳೆ ಆ ದ್ರೌಪದಿ ನನ್ನನ್ನ ಕಂಡು ಕಿಡು ನುಡಿಗಳನ್ನಾಡಿದ್ದಳು. ಅಂದಾದಂತಹ ಅವಮಾನವನ್ನ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮರೆಯಬಾರದು ಕೂಡ. ಕುರು ಪುಂಗವರಿಗೆ ಬಿಸಿಯಾಯಿತು, ತಂಪಾಯಿತು. ಮಾತ್ರ ಅಲ್ಲ, ಕುರುಡ ನಣುಗರಿಗೆ ನೆಲವು ಜಲವು ಒಂದೇ. ಹಬ್ಬ ಅವಳ ಅಹಂಕಾರದ ಮಾತೆ ಸರಿಗೂಡಿಸುವುದಕ್ಕೆ ನಮ್ಮ ಭತ್ತವೇರಿ ಭೀಮ ಬೇರೆ. ಹಾಗಾಗಿ ಆ ಅವಮಾನಕ್ಕೆ ಪ್ರತೀಕಾರವನ್ನ ಮಾಡಲೇಬೇಕು ಎನ್ನುವುದಾಗಿ ಯೋಚಿಸಿದವ ನಾನು. ಹೆಚ್ಚಾಗಿ ಸಕಲವನ್ನ ಕಳೆದುಕೊಂಡಿರುವಂತಹ ಪಾಂಡವರಲ್ಲಿ ನತಮಸ್ತಕರಾಗಿ ಕುಳಿತುಕೊಂಡಿದ್ದಾರೆ. ಪಾಂಡವರೆಲ್ಲಿದ್ದಾರೋ ಅಲ್ಲಿಯೇ ದ್ರೌಪದಿ ಇರಬೇಕು ತಾನೇ, ಅವಳ ಅಂತಃಪುರದಲ್ಲಿರುವುದಲ್ಲ. ಹಾಗಾಗಿ ಅವಳನ್ನ ಆಸ್ಥಾನಕ್ಕೆ ಕರೆಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಮ್ಮ ದೂತನಾಗಿರುವಂತಹ ಪ್ರಾತಗಾಮಿಯನ್ನ ಅಲ್ಲಿಯವರೆಗೆ ಕಳಿಸಿಕೊಟ್ಟದ್ದೇನೋ ಸತ್ಯ. ಎಂತ ಮಾತವಳಾಡಿದ್ದು! ಸಭೆಗೆ ಎಳೆದು ತಾರಾಕೆಯನು ಸಭೆಗೆ ಎಳೆದು ಸಭೆಗೆ ಎಳೆದು ತಾರಾಕೆಯನ್ನು ಹೋಗುವುದು ಶಾತ. ಬಲು ಬುದ್ಧಿವಂತಿಕೆಯ ಮಾತನ್ನಾಡಿದ್ದಾಳೆ. ಅವಳ ಬುದ್ಧಿವಂತಿಕೆಯ ಬುದ್ಧಿಮತ್ತೆ ಎಷ್ಟು ಎನ್ನುವುದನ್ನ ನಾವು ಸಹ ನೋಡಲೇಬೇಕು. ಅಂತಃಪುರದಲ್ಲಿ ಇದ್ದಂತ ಅವಳು ಪ್ರಶ್ನೆಯನ್ನ ಕಳುಹಿಸಿಕೊಟ್ಟಿದ್ದಾಳೆ. ಉತ್ತರ ಬೇಕಂತೆ, ಉತ್ತರ ಬೇಕಂತೆ. ಅದಕ್ಕೇನು ಕೊಡೋಣ? ಉತ್ತರವನ್ನ ಕೊಡುವುದಕ್ಕೆ ಇದ್ದವರು ನಾವಲ್ವೇನೋ? ಅದು ಅಂತಃಪುರದಲ್ಲಿ ಉತ್ತರವನ್ನ ಕೊಟ್ಟು ಕಳಿಸುವುದಲ್ಲ. ಆಸ್ಥಾನಕ್ಕೆ ಬಂದು ಕೇಳಿದ್ರೆ ಉತ್ತರವನ್ನೇ ಕೊಡ್ತೇನೆ. ಜೊತೆಯಲ್ಲಿ ಅಂದು ಕೊಟ್ಟಂತಹ ಉತ್ತರೆಯೂ ಉಂಟು. ಎರಡನ್ನು ಕೊಡುವ ಸಂದರ್ಭ. ಹಾಗಾಗಿ ಇಲ್ಲ ತಮ್ಮ ಶಾಸನ ತಡ ಮಾಡುವುದಲ್ಲ, ಈಗಿಂದೀಗಲೇ ಹೋಗಿ ದ್ರೌಪದಿನ ಸಭೆಗೆ ಸರಿ ಉಂಟು. ಹಿರಿಯನೇ ತಮ್ಮ ದಯವಿರಲೇ ತಗೆ ಭಯ ಬರದೆವು ಪಿಡಿದೆಳೆ ತರುವೆನು. ಹಿರಿಯನೇ ತವ ದಯವಿರಲೇ ತಗೆ ಭಯ, ಹಿರಿಯನೇ ತವ ದಯವಿರಲೇ ತಕ್ಕೆ ಭಯ, ಇರಲೇ ತಕ್ಕೆ ಭಯ. ಭರದಿವು ಪಿಡಿದೆಳೆ ತರುವೆನು ನಾ, ಭರದಿವು ಪಿಡಿದೆಳೆ ತರುವೆನು ನಾ. ದ್ರೌಪದಿ ಇರವನು ಭಂಗಿಸಿ, ದ್ರೌಪದಿ ಇರವನು ಭಂಗಿಸಿ ದ್ರೌಪದಿ ಇರವನು ಭಂಗಿಸಿ ನೆರೆ ಪಾಂಡವರನು ಚರಣನು ಮಾಡುವ ದೊರೆಯಾರೆ ಮಗನೆ ಪೊರಟನಾಗ.
ಯಾರಾದರೂ ಬಿದ್ದಲ್ಲಿ ನನ್ನ ರಕ್ತ ಚೆಲ್ಲುವುದಕ್ಕೆ ಸರ್ವತಾ ಸಿದ್ಧ. ನಿಜ. ನಿನಗಾದ ಅಪಮಾನ ಅಲ್ಲ ಅವತ್ತು ಮಯ ಮಂಟಪದಲ್ಲಿ, ನನಗಾದ ಅಪಮಾನ ಎಂದು ಭಾವಿಸುತ್ತೇನೆ. ಆ ಕುರಿತಾಗಿ ಯೋಚನೆ ಬೇಡ. ಈವಾಗಲೇ ಪಾಂಡವರು ದೂತರಲ್ಲಿ ಸೋತು ನಮ್ಮ ಕೈವಶವಾಗಿದ್ದಾರೆ. ನಮ್ಮ ಆಜ್ಞಾನವರ್ತಿಗಳಾಗಿ ವರ್ತಿಸುತ್ತಾರೆ. ಆದರೆ ಆ ಪಾಂಚಾಲಿ ಪ್ರಾತಿಗಾಮಿಯಿಂದ ಹೇಳಿ ಕಳುಹಿಸಿದರೆ ಅವಳು ಬರಲಿಲ್ಲ. ಪ್ರಶ್ನೆ ಕೇಳ್ತಾಳೆ. ಅವಳು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನಾನು ಹೋಗುತ್ತೇನೆ, ಕರೆಯುತ್ತೇನೆ. ಬಂದರಾಯಿತು, ಬಾರದೆ ಹೋದರೆ ಅವಳ ಮುಡಿಗೆ ಕಲ್ಲು ಹಾಕಿ ತರತರನೆ ಎಳೆ ತಂದು ನಿನ್ನ ಪದತಲ ಕೊಪ್ಪಿಸುತ್ತೇನೆ. ಈ ಕಾರ್ಯವನ್ನ ಮಾಡುವುದಕ್ಕೆ ನಮ್ಮಲ್ಲಿ ನೀನೇ ಸಮರ್ಥ. ಹಾಗಾಗಿ ಹೋಗು, ಆದಷ್ಟು ಬೇಗ ಅವಳನ್ನ ಶುಭವಾಗಲಿ. ರೋಷವರು ರುಭೈರವನಂತಿರದೈ ತಂದನೋ ತಿರುವುದಮೀಸೆಯ ಧರಿಸುತ್ತ ರೋಷವರು ರುಭೈರವನಂತಿರದೈ ತಂದನು. ಹೊರದೊಳ ತಡೆಯುವ ತರುಣಿಯರೆಲ್ಲರ ಕರದಿನ್ನೂ ಕುತವರ ದ್ರೌಪದಿ ಬಳಿ ಬಂದನಲ್ಲು ವರ ದ್ರೌಪದಿ ಬಳಿ ಬಂದನಲ್ಲು. ದುಶ್ಯಾಸನ, ಹೀಗೆ ಬರಬೇಕು ಭಾವನಲ್ವೇ? ಹೀಗೆ ಬಾ. ಯಾರು ಯಾರಿಗೆ ಬಾರಲೆ ದ್ರೌಪದಿ ತೋರಲೆ ನಗು ಮೊಗವಾರಣ ನಿಭದುರ ಧೀರ ಸುಯೋಧನ. ತತ್ತೋಂ ತದಿಗು ತಕ ತತ ಕೃತ ತರ್ಗಡ ಕೃತ ತತ್ತೋಂ ತದಿಗು ತಾದೆ ತಾಕೃತ ತಕ ತರಿಗಡ ತತ್ತೋಂ ತದಿಗು ತಕ ತತ ಕೃತ ತರ್ಗಡ ಕೃತ. ಬಾರೆಲೆ ದ್ರೌಪದಿ ತೋರೆಲೆ ನಗು ಮೊಗ, ತೋರೆಲೆ ನಗು ಮೊಗ. ಬಾರೆಲೆ ದ್ರೌಪದಿ ತೋರೆಲೆ ನಗು ಮೊಗ. ಬಾರೆಲೆ ದ್ರೌಪದಿ, ಬಾರೆಲೆ ದ್ರೌಪದಿ, ಬಾರೆಲೆ ದ್ರೌಪದಿ ತೋರೆಲೆ ನಗು ಮೊಗ. ವಾರಣ ನಿಭದುರ ಧೀರ, ವಾರಣ ನಿಭದುರ ಧೀರ, ದುರಧೀರ ದುರಧೀರ ಸುಯೋಧನ. ವಾರಣ ನಿಭದುರ ಧೀರ ಸುಯೋಧನ, ವಾರಣ ನಿಭದುರ ಧೀರ ಸುಯೋಧನ. ಹಾರೈಸಿದರೊಡ ಬಾರೆಯ ಕರುವವ, ಹಾರೈಸಿದರೊಡ ಬಾರೆಯ ಬಾರೆಯ ನೀ ಬಾರೆಯ.
ಉಪಚಾರ ಮಾಡುವ ಅರ್ಹತೆ ಅಧಿಕಾರವು ನಿನಗಿಲ್ಲ. ನೀನು ಯಾರು ಈಗ? ಛತ್! ಬೆಂಕಿ ಬಿತ್ತು ಸಂಬಂಧಕ್ಕೆ. ಯಾರು ಅತ್ತಿಗೆ ಯಾರು ಮೈದುನ? ಅಗತ್ಯ ಇಲ್ಲ. ಯಾವಾಗ ಅದನ್ನ ಯೋಚಿಸಬೇಕಾಗಿತ್ತು ಅದನ್ನ ಆವತ್ತೇ ಮರೆತವಳು ನೀನು. ಯಾವಾಗ ಮಾಡ್ತಿದ್ದೀನಿ? ಮಯಮಂಟಪದಲ್ಲಿ ನನ್ನನ್ನ ಕಾಲು ಚಾರಿ ಬಿದ್ದ ಹೊತ್ತಿನಲ್ಲಿ ಏನು ಪೊಗಳಿದೆಯೇ ನೀನು? ಉರಿಯದೆ ಬಿದ್ದಿರೆ ಬಾವ ಕುರುಕುಲದ ದೇವ. ನಿಮ್ಮಪ್ಪ ಕುರುಡಾದರೆ ನೀವು ಕುರುಡರೆ ಕೈ ಚಪ್ಪಾಳೆ ಹಾಕಿ ನಗೋಡಿದವಳು ನೀನೇ ಅಲ್ವಾ? ಸಂತೋಷವಾದವಾಗ ಹಾಗೆ ಅಲ್ವೇ ಬಾಬಾ? ನಿನಗೆ ಸಂತೋಷ? ಯಾವುದರಿಂದ ಸಂತೋಷ? ನಮ್ಮಣ್ಣನಿಗೆ ಆದ ಅಪಮಾನದಿಂದ ನಿನಗಾದ ಸಂತೋಷ. ಹೇಗೆ ಅಪಮಾನ? ಅಲ್ಲದೆ ಇನ್ನೇನು, ನಮ್ಮಣ್ಣನ ಚಿಂತೆ ಒಂದೇ ಒಂದು, ಹೋದ ಮರ್ಯಾದೆಯನ್ನು ಮತ್ತೆ ಮರೆಸಿಕೊಳ್ಳಬೇಕು ಅಂತ. ನಿನಗಾಗಿ ನಮ್ಮಣ್ಣ ಕಾಯುತ್ತಾ ಇದ್ದಾನೆ. ನನ್ನ ಮಾತಿಗೆ ಒಪ್ಪಿ ಮರ್ಯಾದೆಯಿಂದ ಅಲ್ಲಿವರೆಗೆ ಬಂದರೆ ಸರಿ. ಅದಲ್ಲ ನಿನ್ನ ಮುಡಿಗೆ ಕಲ್ಲು ಹಾಕಿ ತರತರನೆ ಎಳೆದೊಯ್ಯಬೇಕಾದೀತು. ಜಾಗ್ರತೆ. ಜನಪನನು ಜನೇ ನೀಯನಗೆ ಮೈದುನನು ಜನಪನನು ಜನೇ ನೀ ಎನಗೆ ಮೈದುನನು ಎನಗೆ ಮೈದುನನು ಇನಿಯರು ಸೋತಿರೆ ಇನಿಯರು ಸೋತಿರೆ ಘನಗರ್ವವೇನು ಘನಗರ್ವವೇನು ಬಾವ ಘನಗರ್ವವೇನು ಈ ದಿನ ರಜಸ್ವಲೆ ಹೊಲೆಯುವುದು ಈ ದಿನ ರಜಸ್ವಲೆ ಹೊಲೆಯುವುದು ಕೋವಿದ ಸಭೆಗೈದುವುದೇ ಧರ್ಮ ತೊರೆದು ಕೋವಿದ ಸಭೆಗೈದುವುದೇ ಧರ್ಮ ತೊರೆದು ಧರ್ಮ ತೊರೆದು ಜನಪನನು ಜಾನೆ ನೀಯನಗೆ ಮೈದುನನು ಇನಿಯರು ಸೋತಿರೆ ಘನ ಗರ್ವವೇನು ದುಶ್ಯಾಸನ ಬಾವ ಅಂತ ಕರೆದ್ರೆ ಆ ಬಾವಗಳಿಗೆ ಅರ್ಥವನ್ನು ಕಲ್ಪಿಸುವ ಸ್ಥಿತಿಯಲ್ಲಿ ನೀನಿಲ್ಲ. ನೀನೇ ಬೆಲೆ ಕೊಡ್ಲಿಲ್ಲ ಮತ್ತು ನಾವು ಯಾಕೆ ಕೊಡಬೇಕು? ನೀನೇ ನನಗೆ ಮೈದುನ. ಅಗತ್ಯ ಇಲ್ಲ. ನಿನ್ನನ್ನು ಯಾವ ಸ್ಥಾನದಲ್ಲಿ ನೋಡ್ಬೇಕು ಅನ್ನುವಂತಹ ಭಾವ ನನಗುಂಟು. ಕೇಳುವ ತಾಳ್ಮೆ ನಮಗಿಲ್ಲ. ಆದ್ರೆ ನಿನ್ನ ಈ ಭಾವದ ಪ್ರಕಟಣೆ ನನಗೆ ಅರ್ಥವಾಗ್ತಾ ಇಲ್ಲ. ಅದಲ್ಲದೆ ಹೋದ್ರೆ ನಮ್ಮವರು ಜೂಜಿನಲ್ಲಿ ಸರ್ವಸ್ವವನ್ನು ಸೋತರು. ಅದು ದುಃಖ ಪಡಬೇಕಾದಂತಹ ವಿಷಯ. ಯಾಕಂದ್ರೆ ಪಾಂಡವರು ನಿಮ್ಮವರೇ ಅಲ್ವೇ ಹೇಳಿ. ಆದ್ರೆ ಅಟ್ಟಹಾಸವನ್ನು ಗೈತಾ ಇದ್ದೀಯ ನೀನು. ಬಂದು ನನ್ನಲ್ಲಿ ವಿಚಿತ್ರವಾದಂತಹ ವರ್ತನೆಯನ್ನು ಮಾತನ್ನಾಡ್ತಾ ಇದ್ದೀಯ. ಇದು ಸರಿಯೇ ನಿನಗೆ? ನಮ್ಮದಿದೆ ಸರಿ. ಅದ್ರ ಜೊತೆಗೆ ಬಂದದ್ದು ಯಾಕೆ ಇಲ್ಲಿವರೆಗೆ? ನಿನ್ನನ್ನ ಕರಕೊಂಡು ಹೋಗುವುದಕ್ಕಾಗಿ. ಬರುವುದು ಸರಿಯೇ? ನಾನು ಬರಬೇಕು. ನೀನು ಈಗಾಗಲೇ ಬಂದವರಲ್ಲಿ ಹೇಳಿ ಕಳುಹಿಸಿದೆ. ನಾನು ಬರುವುದು ಸರಿಯಲ್ಲ. ಯಾಕೆ? ಯಾಕೆ? ಬರುವ ಸ್ಥಿತಿಯಲ್ಲಿ ನಾನಿಲ್ಲ. ಬರ್ಲಿಕ್ಕಾಗುವುದಿಲ್ಲ. ಈ ಮನೆತನವನ್ನ ಬೆಳಗಬೇಕೆನ್ನುವ ಕಾರಣಕ್ಕಾಗಿ ಬಂದಿರುವಂತಹ ನಾನು ಯಾವೆಲ್ಲ ಸಂಪ್ರದಾಯ ಕಟ್ಟುಪಾಡುಗಳ ಆಚೆ ವರ್ತಿಸುವಂತಿಲ್ಲ, ವರ್ತಿಸಕೂಡದು. ರಜಸ್ವಲೆ ನಾನು ಅಂದ್ರೆ ಪುಷ್ಪವತಿಯಾಗಿದ್ದೇನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪವಿತ್ರವಾಗಿರುವಂತಹ ಆಸ್ಥಾನ ಮಂಟಪವನ್ನು ಮೆಟ್ಟ ಕೂಡದು ನಾನು. ನನ್ನನ್ನ ಮುಟ್ಟ ಕೂಡದು ನೀನು. ಅಲ್ಲ, ಯಾರೂ ಮುಟ್ಟ ಕೂಡದು. ಆ ಸ್ಥಿತಿಯಲ್ಲಿ ನಾನಿರುವವಳು. ಹಾಗಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಬರಬೇಕಾಗಿತ್ತು. ಅದರ ಬದಲಾಗಿ ನೀನು ಬಂದೆಯಲ್ಲ, ನಾನಲ್ಲಿಗೆ ಬರುವುದು ಸರಿಯಲ್ಲ. ಸಾಕು ಸಾಕೇಲೆ ಪ್ರಶ್ನೆ ಸಾಕು 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 ಸಾಕೇಲೆ ದುಷ್ಪ್ರಶ್ನೆ 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 ಮರು ಮಾತು
ನನಗೆ ಬೇಕು ಅದಕ್ಕೆ ಉತ್ತರ. ಉತ್ತರವ ದಕ್ಷಿಣವೋ? ಉತ್ತರ ರೂಪದಲ್ಲಿ ಈ ದುಶಾಸನ ಬಂದಿದ್ದಾನೆ. ನಮ್ಮ ಮಾತೇ ನಿನಗೆ ಶಾಸನ ಇದ್ದ ಹಾಗೆ. ಮತ್ತೆ ಉತ್ತರ ಇಲ್ಲಲ್ಲ, ನನ್ನ ಅಣ್ಣನ ಸಭೆಯಲ್ಲಿ ನಿನಗೆ ಕೊಡ್ತೀನಿ. ಅಲ್ಲಿಗೆ ಬರಬಾರ್ದು ನಾನು ಅಂತ ಹೇಳಿದ್ನಲ್ಲ. ಬರ್ಲಿಕ್ಕೆ ಆಗುವುದಿಲ್ಲ. ನಾನು ಬರುವುದೂ ಇಲ್ಲ. ಆಗದೇ ಇರುವುದಕ್ಕೆ ಕೊಟ್ಟ ಕಾರಣ ಪುಷ್ಪವತಿ. ಹೌದು. ಯಾಕೆ ಯೋಚಿಸ್ತಾ ಇದ್ದೀಯ? ನಮ್ಮಣ್ಣ ಸುಯೋಧನು ಅವನ ಸಭೆ ಅಂತ ಹೇಳಿದ್ರೆ ಅದೊಂದು ಪುಣ್ಯ ಸಭೆ. ಅಂತಹ ಪುಣ್ಯ ಸಭೆಗೆ ಪುಷ್ಪವತಿಯಾದಂತಹ ನೀನು ಬಂದು ಫಲವತಿಯಾಗು. ದುಶಾಸನ ಎತ್ತ ಮಾತುಗಳನ್ನಾಡ್ತಾ ಇದ್ದೀಯ. ಯಾವ ಕಾಲಕ್ಕೂ ನಾನು ಅಲ್ಲಿಗೆ ಬರುವವರಲ್ಲವೇ ಅಲ್ಲ. ನನ್ನ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರ ಬರಲಿಲ್ಲ. ಧರ್ಮಸಂಬಂಧವಾದಂತಹ ಪ್ರಶ್ನೆ ಇಟ್ಟಿದ್ದೇನೆ ನಾನು. ಬೇಡ, ಇದು ಸರಿಯಲ್ಲ. ಮೈದುನ ನೀನು ಮಗನಿಗೆ ಸಮಾನ. ಬೇಡ, ಹತ್ತಿರ ಬರಬೇಡ ಹೇಳ್ತಾನೆ. ನಾನು ಮುಟ್ಟ ಕೂಡದವಳು. ಮೇಲೆ ಯಾವತ್ತೇ ನಾನು ಮುರಿದು ಹಾಕಿದ್ದೇನೆ ಸಂಬಂಧದ ಬಗ್ಗೆ. ಬೇಡ, ಬರುವುದಿಲ್ಲ. ಹತ್ತಿರ ಬರಬೇಡ. ನಾನು ಬರ್ತೇನೆ. ಏಕವಚನ ದಾರಿ ನಾನು ಬರ್ತೇನೆ. ಬೇಡ, ಬೇಡ, ದುಶ್ಯಾಸನ, ಬೇಡ. ಖಿನ್ನನಾದನು ರಾಜಲಕ್ಷ್ಮಿಯ ಬೆನ್ನ ಕಂಡನು, ಕಳಚಿ ಹೋದ ನಿಜೋನ್ನತಿಯ ಲವನೀಶನಿದ್ದನು ಮುರಿದ ಮಹಿಮೆಯಲಿ. ಬುಧರು ಸುಜನರು ಸತ್ವಬಲರು ಸಂಪನ್ನರಿ ಸದನದೊಳಗಿರಿ. ಬುಧರು ಸುಜನರು ಸತ್ವಬಲರು ಸಂಪನ್ನರಿ ಸದನದೊಳಗಿರಿ. ಮಮ ಮುಡಿಗೆ ಕೈ ಇಕ್ಕಿದಿ ಮದಮುಖನ ವರ್ತನೆಯು ನಿಂದ್ಯವಲ್ಲವೇ ಬೇಳಿ. ಮಮ ಮುಡಿಗೆ ಕೈ ಇಕ್ಕಿದಿ ಮದಮುಖನ ವರ್ತನೆಯು ನಿಂದ್ಯವಲ್ಲವೇ ಬೇಳಿ, ನಿಂದ್ಯವಲ್ಲವೇ ಬೇಳಿ ಬೇಳಿ. ಮೌನವಾಂತಿ ರೇತಗೆ ಮೌನವಾಂತಿ ರೇತಗೆ ಏತಗೆ. ಸುದತಿಯೋರ್ವಳ ಬಲಾತ್ಕಾರದಿಂದೆಳೆದಹುದು, ಸುದತಿಯೋರ್ವಳ ಬಲಾತ್ಕಾರದಿಂದೆಳೆದಹುದು ವಿಧಿಯು ಕುತವೋ ನಿಷೇಧವೋ ಸತ್ಯವನು ಪೇಳಿ. ಇದು ಸ್ವಭಾವವನ ಸಂಸ್ಕೃತಿ
ಇದು ಪ್ರಭಾವವನ ಸಂಸ್ಕೃತಿ ದಹನವಾಗುತ್ತಿದೆ. ನ್ಯಾಯವೇ ಕುರುಡಾಯಿತೆ, ನ್ಯಾಯವೇ ಕುರುಡಾಯಿತೆ. ಕಾಪಾಡಿ ಕಾಪಾಡಿ ಕಾಪಾಡಿ, ನನ್ನ ಗಂಟಲು ಹರಿದು ಹೋಗುವಂತೆ ಕೂಗಿದ್ದು ನಾನು ಕೂಗಿದೆ ಕೂಗಿದೆ. ದರನೆ ಮಾರಿಗೂ ಬಲಿ ಕೊಡುವ ಕುರಿಯನ್ನ ಎಳೆದು ತರುವ ರೀತಿಯಲ್ಲಿ ಆ ದುಷ್ಟರನ್ನ ಮೂಡಿಗೆ ಕೈಯಿಟ್ಟು ಇಲ್ಲಿಯವರೆಗೆ ಎಳೆ ತಂದ. ಕಣ್ಣು ತೆರೆದು ನೋಡುವಾಗ ನಾನೆಲ್ಲಿದ್ದೇನೆ ಅಂತ ಯೋಚಿಸಿದರೆ ಇಂತಹದೊಂದು ಸ್ಥಳದಲ್ಲಿ ಈ ರೀತಿಯಾದ ಅನ್ಯಾಯವೇ, ಅದು ಅಬಲೆಯಾದವಳ ಮೇಲೆ. ಹೌದು, ನನಗೆ ಮಗನ ಸಮಾನಾಗಿರುವಂತಹ ದುಶ್ಯಾಸನ ನನ್ನ ಮುಡಿಗೆ ಕೈಯಿಟ್ಟು ಇಲ್ಲಿಯವರೆಗೆ ದರನೆ ಎಳೆ ತಂದ. ಪವಿತ್ರವಾಗಿರುವಂತಹ ನನ್ನೀ ಮುಡಿ ಸಾಮ್ರಾಜ್ಯ ಪದವಿಯ ಕಿರೀಟ ಏರ್ಬೇಕಾದಂತಹ ಮುಡಿ ಅದು. ಅಂತಹ ಮುಡಿಗೆ ಸಾಮಾನ್ಯನೊಬ್ಬ ಕೈಯಿಕ್ಕಿ ಎಳಿತಾನೆ ಅಂತಾದ್ರೆ ಅಧಿಕಾರವನ್ನು ಕೊಟ್ಟವರು ಯಾರವನಿಗೆ? ಬಂದು ಗೋಳು ಅಂತ ಕಣ್ಣೀರಿಡ್ತಾ ಇದ್ದೇನೆ. ಹೀಗೆ ನೋಡಿದ್ರೆ ನನಗರ್ಥವಾಯಿತು, ಬಲವಿಲ್ಲ ನನಗೆ, ಅಬಲೆಯಾಗಿದ್ದೇನೆ ನಾನು ಅಕ್ಷರಶಃ ಹೀಗೆನ್ನುವುದು. ಯಾಕೆ? ಹೆಂಡತಿಯ ಮೇಲೆ ಕೈ ಮಾಡುವಾಗ ಅದನ್ನು ತಡೆಯುವಂತಹ ದಾಷ್ಟ್ಯತೆಯನ್ನು ಕಳೆದುಕೊಂಡ ಗಂಡ ಅಂತಾದ್ರೆ ಇದ್ದರೇನವರು? ಆ ಸ್ಥಿತಿಯಲ್ಲಿ ಇಲ್ಲ ನಮ್ಮವರು ಎನ್ನುವುದು ನನಗೆ ಆಗ್ತಾ ಇದೆ. ಹಾಗಂತ ಇಲ್ಲಿ ಕುಳಿತವರೆಲ್ಲ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ. ಇಲ್ಲಿದ್ದವರಿಗೆ ಯಾರಿಗೂ ಬಾಯೇ ಇಲ್ಲವೇ, ವಿರೋಧಿಸುವಂತಹ ಶಕ್ತಿಯೇ ಇಲ್ಲವೇ, ನ್ಯಾಯಾನ್ಯಾಯಗಳ ವಿವೇಚನೆ ಇಲ್ಲವೇ. ಅದಲ್ಲದೆ ಹೋದ್ರೆ ಕುರು ಸಾಮ್ರಾಜ್ಯದ ಮಹಾಸಭೆ ಇದು. ಈ ಸಭೆಯ ಮಧ್ಯದಲ್ಲಿ ಈ ವಂಶದ ಸೊಸೆಯಾದ ನನ್ನ ಮುಡಿಗೆ ಕೈಯಿಕ್ಕಿ ದರನೆ ಎಳೆ ತಂದ ಈತ ಅವನ ಕೃತಿಯನ್ನು ವಿರೋಧಿಸುವ ಒಬ್ಬನೇ ಒಬ್ಬ ಗಂಡು ಮಗ ಈ ಸಭೆಯಲ್ಲಿ ಇಲ್ಲದೆ ಹಾಗಿದ್ರೆ ಅಯ್ಯೋ ದೇವರೇ. ಹೌದು ಹೌದು, ಕುರು ವಂಶದ ಯಾವೆಲ್ಲ ಅರಸರು ಆಳಿ ಹೋಗಿರುವಂತಹ ಈ ಸಿಂಹಾಸನದ ಮೇಲೆ ಕುಳಿತಂತಹ ವ್ಯಕ್ತಿ ಒಬ್ಬನೇ ಅಲ್ಲ, ಸಿಂಹಾಸನದ ಆಡಳಿತಕ್ಕೆ ಒಳಪಟ್ಟಿರುವ ಯಾವೆಲ್ಲ ಬುಧ ಜನರು, ಋಷಿ ಮುನಿಗಳು ಎಲ್ಲರೂ ಕುರುಡರಾಗಿ ಹೋದ್ರೆ ನಿಮಗೆ ಯಾರಿಗೂ ಈ ರೀತಿಯಾದ ಅನ್ಯಾಯ ಕಾಣಿಸ್ತಾ ಇಲ್ವೇ? ಅಯ್ಯೋ, ಇದು ಸರಿಯೇ, ಇದು ನೀತಿಯೇ, ಇದು ಧರ್ಮವೇ? ದೇವರೇ, ನನಗಾದ ಅನ್ಯಾಯವನ್ನು ಪ್ರಶ್ನಿಸುವ ಎದೆಗಾರಿಕೆ ಈ ಸಭೆಯನ್ನು ಬೆತ್ತಲಾಗಿಸು ಸಹಜ ತಿಳಿಯಲಿ ಸಭೆಯು. ಬಿಕ್ಕವೇರಿದ ಅಗ್ನಿ ಪುತ್ರಿಯ ಕಾಯಕ್ಕೆ ಸುತ್ತಿದಂಬರ ಸುರಿವ ಆಣತಿಯ ನಿತ್ಯ. ಶಾಸನ ಮಿತ್ರಾಕರಣ ಪ್ರಭು 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 ಮಾಡಿದ್ದು ಮಹಾರಾಯ. ಅಂದು ಮಯ ಮಂಟಪದಲ್ಲಿ ನಾನು ಕಾಲು ಜಾರಿ ಬಿದ್ದಾಗ ವಿಡಂಬನೆಯ ಮಾತುಗಳನ್ನು ಆಡಿದವಳು ಇವಳು. ಈಗ ಹೇಗಾಯ್ತು ಈಗ ಪರಿಸ್ಥಿತಿ? ಯಾರೂ ಇಲ್ಲವೇ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡುವವರು ಅಂತ ಕೇಳ್ತಾ ಇದ್ದಾಳೆ. ವಾಚಾಳಿ ಅಲ್ಲ ಕೈಯಾಳಿ, ನಿನಗೆ ಉತ್ತರ ಕೊಡುವವರು ಯಾರೂ ಇಲ್ಲ. ನಿನ್ನ ಉತ್ತರೀಯವನ್ನು ಇಲ್ಲಿಯೇ ಇರಿಸಿದ್ದೇನೆ, ಅದನ್ನು ನಿನಗೆ ಕೊಡಲೇಬೇಕು ಎನ್ನುವುದಾಗಿ ತೀರ್ಮಾನಿಸಿದ್ದೇನೆ. ಆದ್ರೆ ಕೊಡುವಡೆ ನಿನ್ನ ಮೈ ಮೇಲೆ ಬಟ್ಟೆ ಇದ್ರೆ ಕೊಡುವುದಕ್ಕೆ ಸಾಧ್ಯವಾ? ಇಲ್ಲವೇ ಇಲ್ಲ. ಹಾಗಾಗಿ ಮೈ ಮೇಲಿರುವಂತ ವಾಸನವನ್ನ ಬಿಡಿಸು. ನಮ್ಮ ದಾಸನ ನೆನಪಿರಲಿ ಪ್ರಭು. ಅವಳು ಹೇಳಿದ್ದೇನಾ? ಎಷ್ಟೇ ಆದ್ರೂ ಇವರು ಕುರುಡರ ಮಕ್ಕಳಲ್ವೇನೋ. ಹಾಗಿದ್ದಾಗ ಕುರುಡರಿಗೆ ಕೊಂಡೇ ಇಲ್ಲ, ಕಾಣುವುದೇ ಇಲ್ಲ. ಮೈ ಮೇಲೆ ಬಟ್ಟೆ ಇದ್ರೇನು ಇಲ್ಲದೆ ಇದ್ರೇನು ನಮಗೇನು ಕಾಣಿಸುವುದಿಲ್ಲ. ಆದ್ರೂ ಒಂದು ಪ್ರಭು, ಏನ ತಡೀತಾ ಇದ್ದೇನೆ ಅಂತ ಭಾವಿಸಬಾರದು. ಯಾಕೆ? ಕೇವಲ ಅವಳು ನಿಮಗೆ ಮಾತ್ರ ಅವಮಾನ ಮಾಡಿದ್ದಲ್ಲ, ಮತ್ತೆ ಅಂದು ಹಾಗಾಗಿ ನಾನು
ಆಡು. ದ್ರೌಪದಿ ದೇವಿಯವರು ಇವತ್ತಯ್ಯೋ ಪಾಪ, ಆದ್ರ ಅವತ್ತು ಬಹುಶಃ ಯಾರು ಅಂತ ಗೊತ್ತಾಗ್ಲಿಲ್ಲ. ಕಾಗೆ ಕಾಗೆ ಹಿಂಡು ಕಾಗೆಗಳ ಹಿಂಡು ಕಾಗೆಗಳ ಹಿಂಡು ಕಾಗೆಗಳ ಮಧ್ಯದಿಯೇ ಹಿಂಡು ಕಾಗೆಗಳ ಮಧ್ಯದಿಯೇ ರಾಜಹಂಸಿಯು 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 ಹಿಂಡು ಕಾಗೆಗಳ ಮಧ್ಯದಿ ರಾಜಹಂಸಿಯು ರಾಜಹಂಸಿಯು ಮಂಡೆ ತಗ್ಗಿಸುವಂತಾಯ್ತೇ ಮಂಡೆ ತಗ್ಗಿಸುವಂತಾಯ್ತೇ ಮಂಡೆ ತಗ್ಗಿಸುವಂತಾಯ್ತೇ ಗಂಡರೈವರ ಬಲವಿದ್ದು ಪೀತಾಂಬರ ಗಂಡರೈವರ ಬಲ ಗಂಡರೈವರ ಬಲವಿದ್ದು ಗಂಡರೈವರ ಬಲವಿದ್ದು ಪೀತಾಂಬರ ದಂಡಕ್ಕೆ ತಂದಾಯಿತು ಗಂಡರೈವರ ಬಲವಿದ್ದು ಪೀತಾಂಬರ ದಂಡಕ್ಕೆ ತಂದಾಯಿತು ದ್ರೌಪದಿ ದೇವಿಯವರಿಗೆ ಮಾತಾಡ್ತಿರುವುದು ಯಾರು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹಿಂದೆ ಹೋದ್ರೆ ಗೊತ್ತಾಗ್ತದೆ. ದೇವಿಯವರೇ, ಹೇಗೆ ಕಾಲ, ನಾವು ಎತ್ತರದಲ್ಲಿದ್ದೇವೆ ಎನ್ನುವ ಕಾರಣಕ್ಕೆ ಇನ್ನೋರ್ವರನ್ನ ಕೀಳಾಗಿ ಕಂಡ್ರೆ ನಾವು ಕೀಳಾಗೂ ಕಾಲ ಬರ್ತದೆ. ಅದನ್ನು ಮರೆತು ವ್ಯವಹರಿಸಿದವಳು ನೀನು 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 ಮರ್ತೋಯ್ತಾ? ನೆನಪುಂಟು? ಮರೆತು ಹೋದ್ರೆ ನೆನಪು ಮಾಡಲಿಕ್ಕೆ ಮಾಡುತ್ತೇವೆ. ಅಂದು ನಿನ್ನ ಸ್ವಯಂವರದ ಕಾಲದಲ್ಲಿ ಮತ್ಸ್ಯಯುಕ್ತ ಭೇದಕ್ಕೆ ಎದ್ದು ನಿಂತವ ನಾನು. ದೇವಿಯವರು ಏನು ಹೇಳಿದ್ರು ಆಗ? ನಾಹು ವರಯಾಮಿ ನಾಹು ವರಯಾಮಿ ಸೂತಂ ಹೇಳಿದವಳು ಸಾವುಗಳು. ಆಮೇಲೆ ಬಿಟ್ಟು ನಮ್ಮನ್ನ ಇಲ್ಲ ಸೂತ ಪುತ್ರ ಎನ್ನುವ ಕಾರಣಕ್ಕೆ ಕೀಳಾಗಿ ಕಾಣುತ್ತಾ ದಿನ 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 ಎಷ್ಟು ಹಿಂಸೆ ಕೊಳ್ಳಿಲ್ಲ ನೀನು. ಆ ದಿನವೇ ಊಟಕ್ಕೆ ಕುಳಿತಾವ ಕಾಲದಲ್ಲಿ ಏನು ಹೇಳಿದೆ ನೀನು? ಕಾಗೆಗೇಕೆ ರಾಜಹಂಸದ ಮೇಲಾಸೆ. ಯಾವುದೊಂದಾದ್ರೂ ಮರೆಯಬಹುದು. ಹೊಸ ಹೆಸರು ಕೊಟ್ಟವರನ್ನ ಯಾಕೆ ಕೊಟ್ಟರು ಎನ್ನುವುದನ್ನ ಮರಿಲಿಕ್ಕೆ ಬಿಡಲಿಕ್ಕಾಗ್ತದ? ಆಗುವುದಿಲ್ಲ. ಹಾಗಾಗಿಯೇ ಈ ಕಾಗೆಗಿವತ್ತು ಆಸೆ. ಯಾವ ಆಸೆ? ರಾಜಹಂಸದ ಸೀರೆಯನ್ನು ಬಿಚ್ಚುವುದನ್ನು
ಗತಿಗೆ ಮಾರಿದರಲ್ಲ. ಪತಿಗಳೆನ್ನನು ದಾಳಗತಿಗೆ ಮಾರಿದರಲ್ಲ. ಹಿತವಂತರಿಲ್ಲದ ಸಭೆ ಸಂತೆಯಾಯ್ತು. ಹಿತವಂತರಿಲ್ಲದ ಸಭೆ ಸಂತೆಯಾಯ್ತು. ಸುತರ ದುರ್ಮತಿಯ ಕಾಣನು ಮಾವ ಧೃತರಾಷ್ಟ್ರ. ಸುತರ ದುರ್ಮತಿಯ ಕಾಣನು ಮಾವ ಧೃತರಾಷ್ಟ್ರ. ಸತಿ ಗಾಂಧಾರಿಯು ಕಣ್ಗೆ ಪಟ್ಟೆ ಸುದ್ದಿಗಳು. ಸತಿ ಗಾಂಧಾರಿಯು ಕಣ್ಗೆ ಪಟ್ಟೆ ಸುದ್ದಿಗಳು. ಅಣುರೇಣು ತೃಣಕಾಷ್ಟ ಭರಿತನು ನೀನೆಂದು. ಅಣುರೇಣು ತೃಣಕಾಷ್ಟ ಭರಿತನು ನೀನೆಂದು ಮನದಿ ನಂಬಿರ್ತೇನು ಶ್ರೀಹರಿ ಕೃಷ್ಣ. ಕೃಷ್ಣ ಮನದಿ ನಂಬಿರ್ತೇನು ಶ್ರೀಹರಿ ಕೃಷ್ಣ. ಜನುಮ ಜಾಲಾಡಿದಂತೆಳೆವನು. ಜನುಮ ಜಾಲಾಡಿದಂತೆಳೆವನು ಈ ದುಷ್ಟ ತನುವನ ನಿನ್ನ ದಕ್ಷಯ ಮಹಿಮ ದೇವಾ. ಜನುಮ ಜಾಲಾಡಿದಂತೆಳೆವನು ಈ ದುಷ್ಟ ತನು ಮನ ನಿನ್ನ ದಕ್ಷಯ ಮಹಿಮ ದೇವಾ. ಕಾಪಾಡಿ 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 ಎನ್ನುವುದಾಗಿ ನಾನು ಈ ರೀತಿಯಾಗಿ ಬಬ್ಬಿಡ್ತಾ ಇದ್ರು ದುಷ್ಟರ ಆರ್ಭಟವೇ ಕೇಳಿಸ್ತಾ ಇದೆಯಾ ಹೊರತಾಗಿ ಒಂದು ಸಾಂತ್ವನದ ನುಡಿ ಯಾವ ಕಡೆಯಿಂದಲೂ ಬರ್ತಾ ಇಲ್ಲ. ಹಾಗಿದ್ರೆ ಮಾವ ಧೃತರಾಷ್ಟ್ರ ಭೂಪತಿಗಳು ಚಕ್ರವರ್ತಿಗಳು ಸಿಂಹಾಸನ ಪೀಠವನ್ನೇರಿ ಕುಳಿತಂತಹ ನಮ್ಮ ಮಾವನ ಕರುಳೆನ್ನುವುದು ಕುರುಡಾಗಿ ಹೋಯ್ತೆ. ಕಣ್ಣಷ್ಟೇ ಅಲ್ಲ ಮನಸ್ಸು ಕುರುಡಾಗಿ ಹೋಯ್ತೆ. ಹಾಗಿದ್ರೆ ತಮ್ಮ ಮಕ್ಕಳು ಮಾಡಿದ್ದೆಲ್ಲವೂ ಸರಿ ಎನ್ನುವಂತಹ ಸಮ್ಮತಿಯನ್ನು ಸೂಚಿಸುತ್ತಾ ಇಲ್ಲಿಯವರೆಗೆ ಬಂದ ಪರಿಣಾಮವೇ ಈ ಮಕ್ಕಳೆಲ್ಲ ಈ ರೀತಿಯಾದಂತಹ ವರ್ತನೆಯನ್ನು ಹಸಿರ್ತಾ ಇದ್ದಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ವಾತ್ಸಲ್ಯದಲ್ಲಿ ಕುರುಡಾಗಿ ಹೋದದ್ದಲ್ಲ, ಕುರುಡರ ವಾತ್ಸಲ್ಯ ಈ ರೀತಿಯಾದಂತಹ ಅನಾಹುತಕ್ಕೆ ಕಾರಣವಾಗುತ್ತಾ ಇದೆಯಲ್ಲ. ಅವರು ಗಂಟು, ಆದರೆ ನಮ್ಮ ಅತ್ತೆ ಗಾಂಧಾರಿ ದೇವಿ ಅವಳೇನು ಕುರುಡಳಲ್ಲ. ತನ್ನ ಪತಿ ಮಾಡಿದ್ದನ್ನ ತಾನು ನೋಡಿದಾರೆ ಎನ್ನುವ ಕಾರಣಕ್ಕಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿರುವಂತಹ ನಮ್ಮ ಅತ್ತೆ ಗಾಂಧಾರಿ ದೇವಿ ನೀವೊಬ್ಬರು ಹೆಣ್ಣು ಎನ್ನುವುದನ್ನು ಯೋಚಿಸದೆ ಮಾಡುತ್ತಿರುವಂತಹ ಯಾವೆಲ್ಲ ಕೃತ್ಯಗಳಿಗೆ ಮೌನ ಸಮ್ಮತಿಯನ್ನೇ ಸೂಚಿಸ್ತಾ ಇದ್ದೀರಲ್ಲತ್ತೆ. ಅದಲ್ಲದೆ ಹೋದ್ರೆ ನೀವು ನನ್ನ ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದವರು. ನಿಮ್ಮ ಮನೆಯ ಸೊಸೆಯ ಬಳಿಗೆ ಈ ರೀತಿಯಾದಂತಹ ದುರ್ಗತಿ ಒದಗಿದವಾಗಲೂ ಮಾತನಾಡುವಂತಹ ಚೈತನ್ಯ ನಿಮಗಿಲ್ಲ ಅಂತಾದ್ರೆ ಕಣ್ಣೇಕೆ? ನಿಮ್ಮ ಸ್ವರವು ಹೋಗಬೇಕಾಗಿತ್ತು ಆ ಕಾಲಕ್ಕೆ. ಇಂತಹ ಅನ್ಯಾಯವನ್ನು ನೋಡಿಯೂ ಎಲ್ಲ ಕಣ್ಮುಚ್ಚಿ ಕುಳಿತಿದ್ದೀರಿ ಅಂತಾದ್ರೆ, ಈ ಅಕೃತ್ಯವನ್ನೇ ಪ್ರೋತ್ಸಾಹಿಸುವುದಕ್ಕಾಗಿ ಮುಂದಾಗ್ತಾ ಇದ್ದೀರಿ ಅಂತಾದ್ರೆ ಇದು ಸಭೆಯೇ? ಇದು ಸಭೆಯಲ್ಲ. ಇಲ್ಲಿ ಕುಳಿತವರು ಯಾರು ಸಭ್ಯರಲ್ಲ. ಇದೊಂದು ಸಂತೆ. ಅಯ್ಯೋ ಸಂತೆಯಲ್ಲಿಯೇ ಸೀರೆ ಹೊಲಿಯಬೇಕು. ಮತ್ತೆ ಎಷ್ಟೊತ್ತು ಅಂತ ಮಾತು ಕೇಳ್ತಾ ಇರುವುದು. ನಿನ್ನ ಆಜ್ಞೆಯನ್ನು ನಾನು ಪಾಲಿಸುತ್ತೇನಲ್ಲ. ಇದೋ ಮುಂದುವರೆ ತಮ್ಮ ಮುಂದುವರೆ.
ಇದೆ. ಹೌದು, ಇಲ್ಲಿಯವರೆಗೆ ನನ್ನ ಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾನು ಸಮರ್ಥನೆನ್ನುವ ಕಾರಣಕ್ಕಾಗಿ ನನ್ನ ಸೆರಗನ್ನ ಈ ಪಾಪಿ ಎಳೆಯದ ರೀತಿಯಲ್ಲಿ ಬಚ್ಚಿಡಿದುಕೊಂಡೆ. ಆದ್ರೆ ನನ್ನ ಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾನು ಸಮರ್ಥಳಲ್ಲ. ನಾನೆನ್ನುವ ಅಹಂಕಾರ ನನ್ನಿಂದ ಇನ್ನೂ ದೂರಾಗಿ ಹೋಗಲಿಲ್ಲ. ನನ್ನಲ್ಲಿ ಏನುಂಟು ದೇವಾ? ಈ ಮಾನ ಇರುವುದು ನಿನ್ನಲ್ಲಿ, ಪಾಂಡವರ ಮಾನ ಅಲ್ಲ. ಈ ಪ್ರಪಂಚದ ಯಾವೆಲ್ಲ ಯುವತಿಯರ ಮಾನ ನಿನ್ನ ಕೈಯಲ್ಲಿದೆ. ಇಲ್ಲಿಯವರೆಗೆ ನಾನು ಕಾಪಾಡಿಕೊಳ್ತೇನೆನ್ನುವಂತ ಅಹಂಕಾರವನ್ನು ಹಿಡಿದಿರುವಂತ ನನ್ನ ಈ ಸೆರಗ ಕೃಷ್ಣ ನಿನಗಾಗಿ ಕೃಷ್ಣ ಎಸೆಯುವುದಲ್ಲ, ಅದನ್ನು ಹತ್ತಿರಕ್ಕೆ ಕರೆದು ಕೊಡ್ತೇನೆ. ಬಾ ಬಾ ನನ್ನ ತೊಡೆ ಕಳನಾಡಿನ ನುಡಿಗೆ ಉಕ್ಕಿದವು ಕಿಡಿ ಕಣ್ಗಳಲ್ಲಿ ರೋಷಾಗ್ನಿಯವ ಸಿಡಿ ಸಿಡಿದು ಹೊರಳಿದಳು. ಅಟ್ಟ ಹಾಕದಿ ತಟ್ಟಿ ತಂಕವ ಕೊಟ್ಟಿ ಮುರಿವೆನು. ಅಟ್ಟ ಹಾಕದಿ ತಟ್ಟಿ
ಕೃಷ್ಣ ಸಿಂಚನಕ್ಕೆ ನಿನ್ನ ಪಾಪದ ಕಡೆಗುಂಬಿದೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಯಾಕೆ? ನನ್ನ ಮಾನವನ್ನು ಕಳೆಯಬೇಕೆನ್ನುವ ಕಾರಣಕ್ಕಾಗಿ ನನ್ನ ಸೀರೆಯನ್ನು ಸುಲಿಯುವಂತ ಪ್ರಯತ್ನವನ್ನು ಮಾಡಿಲ್ಲ. ನಿನ್ನ ಪ್ರಯತ್ನ ವಿಫಲವಾಯಿತೆನ್ನುವಲ್ಲಿಗೆ ನನ್ನ ಪ್ರಯತ್ನ ಪ್ರಾರಂಭವಾದದ್ದೀಗ. ಇನ್ನೇನುಂಟ ನನಗೆ? ತುಂಬಿರುವ ಸಭಾ ಮಧ್ಯದಲ್ಲಿ ನನ್ನನ್ನು ಬೆತ್ತಲಗೊಳಿಸುವಂತ ಪ್ರಯತ್ನವನ್ನು ಮಾಡಿದೆ ನೀವು ಪಾಪಿ. ನೀನಿನ್ಯಾವ ಪಾಪವನ್ನು ಮಾಡುವುದಕ್ಕುಂಟು? ಪಾಪದ ಕೊಡ ತುಂಬಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹೇಳಿದೆಲ್ಲ ನನ್ನ ಅಂಕವ ನೀರು ಪಾಪಿ. ಅಹಂಕಾರದಲ್ಲಿ ತಟ್ಟಿರುವಂತ ನಿನ್ನ ತೊಡೆಯನ್ನ ನನ್ನಿನೆಯ ಭೀಮ ಇದ್ದಾನೆ ನೋಡು. ಅಷ್ಟೇ ಅಲ್ಲ, ಇದು ಪಾಪಿ ದುಶ್ಯಾಸನ ತಾಯಿ ಸಮಾನವಾದಂತಹ ನನ್ನ ಮುಡಿಗೆ ಕೈಯಿಕ್ಕಿ ಇಲ್ಲಿಯವರೆಗೆ ದರದರನ ಎಳೆದನಲ್ಲ. ಆ ಪಾಪಿಯ ಉಸಿರು ಬಿಸಿ ಬಿಸಿ ರಕ್ತವಾಗಿ ನನ್ನ ಮುಡಿಯನ್ನು ನೀವರಿಸಬೇಕು. ಇದ ಆ ದುಶ್ಯಾಸನ ಬಿಸಿ ರಕ್ತಕ್ಕಾಗಿ ನನ್ನೇ ಮುಡಿಯ ನನ್ನ ಗದಾದಂಡದಿಂದ ನಿನ್ನ ತಡೆಯನ್ನು ಮುರಿಯುತ್ತೇನೆ. ಅಷ್ಟೇ ಅಲ್ಲ, ನಿನ್ನ ತಮ್ಮ ದುಶ್ಯಾಸನ ನನ್ನ ಮಡದಿಯ ಮುಡಿಗೆ ಕೈ ಇಟ್ಟಿದ್ದಲ್ವೇ? ನಡೆಯುವಂತ ಮಹಾಯುದ್ಧದಲ್ಲಿ ಅವನ ಉರವನ್ನ ಬಗೆಯುತ್ತೇನೆ, ರಕ್ತವನ್ನ ಕುಡಿಯುತ್ತೇನೆ. ಅದೇ ರಕ್ತವನ್ನು ನನ್ನ ಹೆಂಡತಿಯ ತಲೆಗೆ ತೈಲವಾಗಿ ಬಳಸಿ ಅವಳ ಮುಡಿಯನ್ನು ನಾನೇ ಕಟ್ಟುತ್ತೇನೆ. ಅವನ ಕರುಳನ್ನು ಆ ಮುಡಿಗೆ ಹೂವಾಗಿ ಮುಡಿಸುತ್ತೇನೆ. ಅವನ ದಂತ ಪಂಚೆಗಳನ್ನು ಕಿತ್ತು ಅವಳ ಮುಂಗುರುಳನ್ನು ನಾನು ನೇವರಿಸುತ್ತೇನೆ. ಈ ಮೂಲಕವಾಗಿ ನನ್ನ ಹೆಂಡತಿಯ ಮಾತನ್ನು ನಾನು ಪೂರೈಸುತ್ತೇನೆ. ಕೂತ ಜಾನಿ ಸಭೆಯಲೆ ಬಾಯಿಗೆ ಬಂದ ಹಾಗೆ ಕಳೆಯುವಾಗ ಕೇಳು ನನ್ನ ಮಾತನ್ನ. ಇಷ್ಟು ಮಾತಾಡುವುದಕ್ಕೆ ನೀನು ಯಾರು ಅಂತ ನನ್ನನ್ನು ಪ್ರಶ್ನೆ ಮಾಡುವುದು ನಾನು. ನೀನು ಯಾರು ಅಂತ ಆಲೋಚನೆ ಮಾಡಿದ್ರೆ ಸೂತ ಪುತ್ರ ನೀನು. ಒಂದನ್ನು ನೆನಪಿಟ್ಟುಕೋ, ಕಾಗೆ ಎಂದು ಸುಣ್ಣದ ನೀರಲ್ಲಿ ಬಿದ್ದು ಎತ್ತರೆ ಅದು ಪಾರಿವಾಳ ಆಗುವುದಿಲ್ಲ. ಕಾಗೆಯೇ, ಪಾರಿವಾಳವೇ. ಸುಣ್ಣದ ನೀರಿನಲ್ಲಿ ಅಂತಿರುವಂತಹ ಆ ಕೌರವರಲ್ಲಿ ನೀನು ಸೇರಿದ್ದೀಯ. ಇದೋ ನನ್ನ ಪ್ರತಿಜ್ಞೆಯನ್ನ ಕೇಳು. ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಿನ್ನ ಪಾಲಿನ ಮೃತ್ಯು ನಾನೇ. ಕೆಲಸ ಮಾಡಿ ಹೋಗಿ. ಇವರು ನೋಡಿ ನನಗೆ ಸತ್ಯ ಅಂತ ಅನ್ನಿಸ್ತದೆ. ಎಲ್ಲಾ ಕಳ್ಕೊಂಡ ಮೇಲೆ ಅವರಷ್ಟಕ್ಕೆ ಅವರು ಪ್ರತಿಜ್ಞೆ ಮಾಡಿಕೊಂಡಾದ್ರೂ ಒಂದು ಅಭಿನಯ ಕೊಟ್ಟು ಸಮಾಧಾನ ಮಾಡಿಕೊಂಡ್ರಲ್ಲ.
ಹಾಗೆ ಯೋಚನೆ ಮಾಡುವ ಹಾಗಿಲ್ಲ ಕರ್ಣ. ಯಾಕೆ? ಏನೋ ಬಾಯಿಗೆ ಬಂದ ಹಾಗೆ ಹಲವಿ ಹೋದರು ಎನ್ನುವುದಾಗಿ ನಾನು ಯೋಚಿಸ್ತಾ ಇದ್ದೆ. ಮುಂದಾಗುವಂತಹ ಸಂಗ್ರಾಮದಲ್ಲಿ ತಾನು ಹೀಗೆ ಮಾಡ್ತೇನೆ ದಾಸ್ಯಕ್ಕೆ ಮುಕ್ತಿ ಸಿಕ್ಕರಲ್ವ ಅಂತ ಯೋಚಿಸಿದ್ದೆ. ಸರಿ ಉಂಟು. ಆದ್ರೆ ಮುಂದೆ ನಡೆದ ಪ್ರಕರಣವನ್ನ ಕಂಡಿಯ ನೀನು? ಯಾಕೆ ನಮ್ಮ ತಂದೆಯವರಾಗಿರುವಂತಹ ಧೃತರಾಷ್ಟ್ರರಲ್ಲಿ ಇವಳಿಗೆ ನೀಡಿರುವಂತಹದ್ದು 3 ವರಗಳನ್ನ. ತಪ್ಪಾಗಿ ಹೋಯ್ತು. ನನ್ನ ತಂದೆಯವರು ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ. ಅವ್ರಿಗೆ ಹೇಳುವ ಹಾಗಿಲ್ಲ ನಾವು. ಹಾಗೆ ಚಾತ್ರಿಯಾಣಿಯಾಗಿರುವಂತ ಇವಳು ಕೇಳಿಕೊಂಡಿರುವಂತಹದ್ದು 2 ವರಗಳನ್ನ. ಒಂದು ದಾಸ್ಯದ ವಿಮೋಚನೆ, ಎರಡನೆಯದಾಗಿ ಕಳೆದುಕೊಂಡಿರುವಂತಹ ಆಯುಧಗಳು ಮರಳಿ ದೊರೆಯುವ ಹಾಗೆ ಆಗಲಿ. ಒಂದಂತದಲ್ಲ ಪುಣ್ಯವೇ ಹೌದು. ನಮ್ಮ ರಾಜ್ಯ ನಮಗೆ ಸಿಗಲಿ ಅಂತ ಕೇಳಲಿಲ್ವಲ್ಲ ಅವಳು? ಕೇಳದೆ ಇದ್ರೂ ಸಹ ಇದರ ಹಿಂದೆ ಏನೋ ಮರ್ಮ ಉಂಟು. ಅವರು ನಂಬಲಿಕ್ಕಾಗುವುದಿಲ್ಲ. ಮಹಾಪಾಪಿಗಳು. ದಾಸ್ಯದಿಂದ ವಿಮೋಚನೆ ಸಿಕ್ಕಿತು ಮಾತ್ರ ಅಲ್ಲ, ಕೈಯಲ್ಲಿ ಆಯುಧಗಳ ಸಂಗ್ರಹ ಆಯಿತು ಅಂತಾದ್ರೆ ಇದರ ಹಿಂದೆ ಏನೋ ಯೋಚನೆ ಉಂಟು ಅವರದ್ದು. ಏನಾಗಿರಬಹುದು? ಅರ್ಜುನನನ್ನ ಭೀಮನನ್ನ ನಂಬಲಿಕ್ಕಾಗುವುದಿಲ್ಲ. ಹಾಗಿದ್ರೆ ನಮ್ಮಲ್ಲಿ ಹುಟ್ಟಿಕೊಂಡಿರುವಂತಹ ಈ ಪ್ರಶ್ನೆಗೆ ಉತ್ತರ ಕೊಡುವವ ಯಾರು? ನಮ್ಮ ಮಾವನ ಇರುವಂತಹ ಶಕುನಿ. ತಡ ಮಾಡುವುದಲ್ಲ, ಅವನಲ್ಲಿ ಹೋಗಿ ಕೇಳೋಣ.